So, hello everyone, welcome to all my YouTube channel. I hope ಎಲ್ಲರಿಗೆ ನನ್ನ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸಿದೆ ಅನ್ಕೊಂತೀನಿ. ಹಲೋ 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 everyone, ಒಂದು ನಿಮಿಷ ವಾಯ್ಸ್ ಚೆಕ್ ಮಾಡ್ಕೊಂತೀನಿ. ಓಕೆ ಓಕೆ, ಸೊ ವಾಯ್ಸ್ ಎಲ್ಲ ಕ್ಲಿಯರ್ ಆಗಿದೆ, ಯಾವುದೇ ಥರ ಇಶ್ಯೂಸ್ ಇಲ್ಲ. ಆ್ಯಂಡ್ ಸೊ ನಿನ್ನೆ ಕ್ಲಾಸಲ್ಲಿ ಸ್ವಲ್ಪ ನಮಗೆ ಸಡನ್ ಆಗಿ ಏನಾಯಿತು ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ನಾನು ಕ್ಲಾಸ್ ಮಾಡ್ತಿದ್ದೆ, ಸಡನ್ ಆಗಿ ಕ್ಲಾಸ್ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತು. ಸೊ ಅದಕ್ಕೆ ರೀಸನ್ ಏನಂತಂದರೆ, ಆ್ಯಸ್ ಯೂಸ್ವಲ್ ಆಗಿ ನಮಗೆ ಕರೆಂಟೇ ಕೈ ಕೊಡುತ್ತೆ. ಸೊ ಅದೊಂದು ಪ್ರಾಬ್ಲಮ್ಮು, ಯಾಕಂದರೆ ಸಡನ್ ಆಗಿ ಕರೆಂಟ್ ಹೋಗ್ಬಿಡ್ತು, ಅದಕ್ಕೆ ಕ್ಲಾಸ್ ಮಿಡ್ಲಲ್ಲಿ ಸ್ಟಾಪ್ ಆಯಿತು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಹೇಳೋದೇನಂತಂದರೆ, ಸೊ ಕೆಲವೊಬ್ಬರು ಥಿಂಕ್ ಮಾಡ್ಬೋದು, ಏನಪ್ಪ ಕ್ಲಾಸ್ ಇರೋದು 7:15 ಮೆನ್ಷನ್ ಮಾಡಿರ್ತಾರೆ, ಬಟ್ ಕ್ಲಾಸ್ ತೊಗೊಳ್ಳೋದು 8:45 ಟೈಮ್ ಆಗತ್ತಂತ ತಿಳ್ಕೊಬೋದು. ಬಟ್ ಸಾರಿ ಫಾರ್ ದ್ಯಾಟ್, ಯಾಕಂತಂದರೆ ಕರೆಂಟಿಂದ ಸ್ವಲ್ಪ ಭಾಳ ಪ್ರಾಬ್ಲಮ್ ಐತಿ. ಸೊ ಇನ್ ಕೇಸ್ ಯಾರಾದರೂ ರಾಯಚೂರು ಸೈಡ್ ಅವ್ರು ಇದ್ದರೆ ಅವ್ರಿಗೆ ಗೊತ್ತಿರ್ತದೆ. ಸೊ ರಾಯಚೂರು ಸೈಡ್ ಅವ್ರು ಯಾರಾದ್ರು ಇದ್ದೀರಾ ನನ್ನ ಕ್ಲಾಸ್ ನೋಡ್ತಿರೋರು ಯಾರಾದರೂ ರಾಯಚೂರು ಸೈಡ್ ಅವ್ರು ಇದ್ದರೆ ಅವ್ರಿಗೆ ಮಾಹಿತಿ ಇರುತ್ತಾ. ಅದರಲ್ಲಿ ನಮ್ಮ ರಾಯಚೂರು ಸೈಡಲ್ಲಿ ದೇವದುರ್ಗ ಭಾಗದಾಗಂತೂ, ನಮ್ಮ ದೇವದುರ್ಗ ಭಾಗ ಏಷ್ಯಾ ಖಂಡದಾಗೆ ಏನಂತಂದರೆ ಫುಲ್ ಫೇಮಸ್ ಐತಿ, ಗೊತ್ತಲ್ವಾ? ಸೊ ಎದಕ್ಕೆ ಏನು ಇಶ್ಯೂಸ್ ಏನಂತ, ಸೊ ಮೇನ್ ಇಶ್ಯೂಸ್ ಅದೇ ಆಗ್ತಿರೋದು, ಮತ್ತು ಏನಿಲ್ಲ. ನಮ್ಮ ಕಂಟೆಂಟ್ ಆಗಿರ್ಬೋದು ಅಥವಾ ಟೀಚಿಂಗಲ್ಲಿ ಯಾವುದೇ ಥರ ಇಶ್ಯೂಸ್ ಇಲ್ಲ ಅನ್ಕೊತೀನಿ. ಮೇನ್ ಪ್ರಾಬ್ಲಮ್ ಅಂದರೆ ನಮ್ಮ ಕರೆಂಟಿಂದ ಅಷ್ಟೇ ಪ್ರಾಬ್ಲಮ್, ಉಳ್ಕಿದ್ದು ಯಾವುದು ಇಶ್ಯೂಸ್ ಇಲ್ಲ. ಸೊ ಐ ಹೋಪ್ ಎವ್ರಿವನ್ ಅಂಡರ್ಸ್ಟುಡ್ ವಾಟ್ ಐ ಆಮ್ ಗೋಯಿಂಗ್ ಟು ಟೆಲಿಂಗ್ ಯು. ಒಂದ್ಸಲ ಗ್ರೂಪಿಗೆ ಶೇರ್ ಮಾಡ್ಬಿಟ್ಟು ಇದು ಶೇರು. ಓಕೆ, ಇದು ಯಾಕೋ ಹಿಂಗೆ ಹೋಗ್ತಿದೆ. ಓಕೆ, ಐ ಹೋಪ್ ಎವ್ರಿವನ್ ಅಂಡರ್ಸ್ಟುಡ್. ಸೊ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ನಾವು ಒಂದು 4 ಪ್ರಾಬ್ಲಮ್ಸ್ಗಳನ್ನು ಏನು ಮಾಡಿದ್ವಿ ಅಂದರೆ, ಅಲ್ಲಿಗೆ ಕರೆಂಟ್ ಹೋದಾಗಿಂದ 4 ಪ್ರಾಬ್ಲಮ್ ನಾವು ಡಿಸ್ಕಸ್ ಮಾಡೋದು ಬಿಟ್ಬಿಟ್ಟಿದ್ವಿ. ಅಂದರೆ 4 ಪ್ರಾಬ್ಲಮ್ ಮಿಸ್ ಆಗಿದ್ದು ನಾವು ಡಿಸ್ಕಸ್ ಮಾಡೋದು. ಸೊ ಏನಾದ್ರು ಬಫರಿಂಗ್ ಇಶ್ಯೂಸ್ ಬರ್ತಿದ್ದೇನಾ ಯಾವುದನ್ನ? ಓ, ಸ್ಟ್ರೀಮ್ ಹೆಲ್ತ್ ಇಸ್ ಗುಡ್. ಸೊ ನೋಡ್ರಿ, ನಾವು ಒಂದು ಕ್ಲಾಸು ಮಾಡಬೇಕಾದ್ರೆ ಎಷ್ಟು ಕಷ್ಟಗಳಿದಾವೆ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು. ಸೊ ಇದರಿಂದ ನಮ್ಗೆ ಏನು ಅಂಡರ್ಸ್ಟುಡ್ ಆಗುತ್ತಂದರೆ, ಜೀವನದಲ್ಲಿ ನಮಗೆ ಇಲ್ಲಿ ನಾವು ಎಷ್ಟು ಪ್ರಯತ್ನ, ಎಷ್ಟು ಕಷ್ಟಗಳು ಅನುಭವ ಸಿಗುತ್ತೆ ಅಂತ ಜನ ನೋಡಲ್ಲ. ನಮಗೆ ಜನ ಮೆಜರ್ಮೆಂಟ್ ಯಾವುದ್ರ ಮೇಲೆ? ರಿಸಲ್ಟ್ ಮೇಲೆ. ಸೊ ನಾವು ಜೀವನದಲ್ಲಿ ಏನಂತಂದರೆ, ನಮಗೆ ಎಷ್ಟು ಕಷ್ಟಪಡಾಕತ್ತೀವಿ, ಒಂದು ಏನು ಸ್ಟ್ರಗಲ್ ಮಾಡಾಕತ್ತೀವಿ, ಯಾರು ಅದನ್ನು ಕನ್ಸಿಡರ್ ಮಾಡಲ್ಲ. ಅಲ್ಲ ಏನಂತಂದ್ರೆ ನಮಗೆ ಸಕ್ಸಸ್ ನೋಡ್ತಾರೆ. ಸೊ ಜೀವನದಾಗ ನಾವು ಸಕ್ಸಸ್ ಆಗಿವ ಇಲ್ಲ ಅಂತ. ಸೊ ಇನ್ ಕೇಸ್ ಸಕ್ಸಸ್ ಆಯಿತು ಅಂದರೆ ನಮ್ಗೆ ಏನಂತಂದರೆ ಓಕೆ, ಎಲ್ಲರೂ ಏನಪ್ಪ ಹೌದು ಕಷ್ಟಪಟ್ಟಿದ್ದಂಗೆ ಅಂತ ಮಾತಾಡ್ತಾರೆ. ಅದೇ ಇನ್ ಕೇಸ್ ನಾವು ಸಕ್ಸಸ್ ಆಗಲಿಲ್ಲ ಜೀವನದಾಗ ಅಂದರೆ ಅದನ್ನ ಏನಂತ ನಮಗೆ ಒಂದು ಟ್ಯಾಗ್ ಕೊಡ್ತಾರೆ. ಸೊ ಇವನು ಹುಡುಗ ಟಪೋರಿ ಆಗಿದ್ದ, ಪೋಲಿ ಆಗಿದ್ದ, ಆ ಹುಡುಗಿಂದ ಬಿದ್ದಿದ್ದ, ಈ ಹುಡುಗಿಂದ ಬಿದ್ದಿದ್ದ. ಸೊ ಸಮಥಿಂಗ್ ನಾವು ಎಷ್ಟು ಒಳ್ಳೆಯವರಾಗಿದ್ರು ನಮ್ಮ ಬಗ್ಗೆ ಕೆಟ್ಟದಾಗಿ ಅಪವಾದನ ಮಾಡ್ತಾರೆ. ಸೊ ಐ ಥಿಂಕ್ ನಿಮಗೆಲ್ಲ ಇದ್ರ ಬಗ್ಗೆ ಮಾಹಿತಿ ಆಯ್ತು ಅಂತ ಅನ್ಕೊತೀನಿ, ಕರೆಕ್ಟಲ್ಲ? ಅದಕ್ಕೆ ಸೊ ನೀವೇ ಅಬ್ಸರ್ವ್ ಮಾಡ್ಬೋದು, ನಾವೊಂದು ಕ್ಲಾಸ್ನ ಪ್ರಿಪೇರ್ ಮಾಡಬೇಕಾದ್ರೆ ಜಾಬ್ ಮುಗಿಸ್ಕೊಂಡು ಬಂದು PPT ತಯಾರು ಮಾಡಿ, ಮತ್ತು PPT ತಯಾರು ಮಾಡಿದ ಮೇಲೆ ಒಂದು ಅದ್ರಾಗ ಬೇರೆ ನಾನು ಲ್ಯಾಪ್ಟಾಪ್ ಬೇರೆ ಫುಲ್ ಹಳೇದೈತಿ, ಮತ್ತು ಅದು ಒಂದು ಓಪನ್ ಆಗ್ಲಿಕ್ಕೆ ಏನಿಲ್ಲ ಅಂದರೂ ಒಂದು 10 to 15 ಮಿನಿಟ್ಸ್, ಹಬ್ಬ ಅಂದರೆ ಒಂದು 20 ಮಿನಿಟ್ಸ್ ಓಪನ್ ಆಗಿ ಎಲ್ಲ ಆ್ಯಪ್ಸ್ಗಳು ಓಪನ್ ಆಗಲಿಕ್ಕೆ ಎಷ್ಟು ಟೈಮ್ ತೊಗೊತದೆ. ಸೊ ಇವೆಲ್ಲ ಪ್ರಾಬ್ಲಮ್ಗಳು ಇದ್ದರೂ ಕೂಡ ನಮ್ದೊಂದು ಪ್ರಯತ್ನ ಎದಕ್ಕೆ ಮಾಡಾಕತ್ತೀವಿ, ಏನೋ ಒಂದು ಸಾಧಿಸ್ತೀವಪ್ಪ, ಏನೋ ಒಂದು ನಮ್ಮದೊಂದು ಫೀಲ್ಡಲ್ಲಿ ಒಂದು ಹೆಸರು ಇರುತ್ತಂತ ಆ ಒಂದು ಕಾರಣಕ್ಕೇನೋ ಪ್ರಯತ್ನ ಪಡಾಕತ್ತೀವಿ. ಸೊ ಜೀವನದಾಗ ಧೈರ್ಯ ಎಂಬುದು ಭಾಳ ಇಂಪಾರ್ಟೆಂಟ್. ಧೈರ್ಯನ ಕಳ್ಕೊಬೇಡ್ರಿ, ಪ್ರಯತ್ನ ಮಾಡಿರಿ. ಪ್ರಯತ್ನ ಮಾಡಿದರೆ ಮೇ ಬಿ ಸಿಗ್ಬೋದು ಅಂತ ನಮ್ಮ ಹಣೆಯಲ್ಲಿ ಬರಿಬೋದಲ್ಲ. ಸೊ ಕೆಲವೊಬ್ರು ಕೇಳ್ತಾರೆ ಏನಂತಂದರೆ, ನಮ್ಮ ಹಣೆ ಬಾರದಾಗ ಬರ್ದಿದ್ದು ಏನಾಯ್ತಲ್ಲ ಅದು ಸಿಗುತ್ತಂತ ಅನ್ಕೋಬೋದು. ಬಟ್ ಹಣೆ ಬಾರದಾಗ ಅದನ್ನು ಬರಿಬೋದಲ್ಲ. ಟ್ರೈ ಮಾಡಿದರೆ ಅಥವಾ ಪ್ರಯತ್ನ ಪಟ್ಟರೆ ಸಿಗ್ಬೋದಂತ ಅದನ್ನು ಕೂಡ ಬರ್ದಿರ್ಬೋದಲ್ಲ. ಸೊ ಅದಕ್ಕೆ ಪ್ರಯತ್ನ ಮಾಡೋದನ್ನು ಮರಿಬೇಡ್ರಿ, ಮತ್ತು ಆ್ಯಂಡ್ ಧೈರ್ಯನ ಜೀವನದಾಗ ಯಾವತ್ತೂ ಕಳ್ಕೊಬೇಡ್ರಿ. ಸೊ ಅರ್ಥ ಆಯ್ತಲ್ಲ? ಸೊ ನಾವು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ದು ಮೆಂಟಲ್ ಎಬಿಲಿಟಿ ಮ್ಯಾರಥಾನ್ ಕ್ಲಾಸಸ್ ಬಗ್ಗೆ ಮಾಡ್ತಿದ್ದೀವಿ. ಸೊ ಪ್ರೀವಿಯಸ್ ಇಯರಲ್ಲಿ ನಮಗೆ ಎಷ್ಟು ಕ್ಲಾಸಸ್ ಆಗಿದ್ದೀವಲ್ಲ ಅದ್ರ ಬಗ್ಗೆ ಎಲ್ಲ ನಾವು ಏನು ಮಾಡ್ತಿದ್ವಿ,
ನಾವು ಮೆಂಟಲ್ ಬಿಟ್ನ ಡಿಸ್ಕಸ್ ಮಾಡ್ತಿದ್ದೀವಿ, ಒಂದೊಂದಾಗಿ ಇಯರ್ ವೈಸ್ ಕ್ಲಾಸಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಐ ಥಿಂಕ್ ಬಫರಿಂಗ್ ಇಶ್ಯೂಸ್ ಏನೋ ಬರ್ತಿದೆ ಕಾಣುತ್ತಾ. ಒಂದು ನಿಮಿಷ ಚೆಕ್ ಮಾಡ್ತಿರ್ತಾರೆ ಮತ್ತೆ ಏನು ಪ್ರಾಬ್ಲಮ್ ಆಯ್ತಪ್ಪ ಇದು. ನಾನು ಕ್ಲಾಸ್ ಮಾಡ್ತಿರ್ಬೇಕಾದ್ರೆ ಏನೋ ಒಂದು ಪ್ರಾಬ್ಲಮ್ ಬರ್ತವೆ, ಒಂದು ಕರೆಂಟು, ಒಂದು ಏನೋ ಒಂದು ಬಫರಿಂಗ್ ಇಶ್ಯೂಸ್, ಅವೆರಡೇ ಬರ್ತಿರ್ತಾವ. ಇದು ಓಪನ್ ಬೇಕಾಗ್ತಿರಲ್ಲ. ಸೊ ಓಕೆ, ಸೊ ನಾವು ಲಾಸ್ಟ್ 4 ಪ್ರಾಬ್ಲಮ್ ಬಿಟ್ಟಿದ್ವಲ್ಲ, ಅದ್ರ ಬಗ್ಗೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಅವನ್ನ ಆ್ಯಡ್ ಮಾಡಿ ಮತ್ತೆ ನಾವು ಇವತ್ತು ಟೋಟಲ್ 10 ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ನೋಡೋಣ ಕರೆಂಟ್ ಎಲ್ಲಿ ತನಕ ಇರುತ್ತಾ. ಕರೆಂಟ್ ಒಂದು ಕೈ ಕೊಡ್ಲಿಕ್ಕಂದ್ರೆ ಇದು ಕ್ಲಾಸ್ನ ಕಂಪ್ಲೀಟಾಗಿ ಮಾಡ್ತೀನಿ ನಾನು. ಏನೋ ಸ್ಟಕ್ ಆಗತ್ತದ, ಒಂದು ನಿಮಿಷ ತಡ್ರಿ, ಮತ್ತೆ ಏನೋ ಕೈ ಕೊಡಾಕತ್ತದ. ಇದು ಆ್ಯಪ್ ಯಾಕೆ ಹೊರಗಾಗ್ತಿಲ್ಲ, ಲೋಡ್ ಆಗತ್ತದ. ಒಂದೇ ಒಂದು ನಿಮಿಷ, ಸ್ವಲ್ಪ ಯಾಕೋ ಆ್ಯಪ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ, ಲೋಡ್ ಆಗತ್ತದ. ಮಿನಿಟ್ಸ್ ಈ ಥರ ಬ್ಲ್ಯಾಂಕ್ ಬಂದಿದ್ರೆ, ಸೊ ಕೆಲವೊಬ್ರು ನೆಕ್ಸ್ಟ್ ಆಫ್ಲೈನಲ್ಲಿ ವಿಡಿಯೋ ನೋಡೋರಿಗೆ ಏನು ಅನ್ಸುತ್ತಾ, ಒಂಥರ ಎಸ ಅನ್ಸುತ್ತೆ. ಐ ಥಿಂಕ್ ಬಂತಲ್ವ. ಈಗ ಮತ್ತೆ ನೋಡ್ರಿ, ಅದು ಟೀಚಿಂಗ್ದು ಆ್ಯಪ್ ಓಪನ್ ಆಯ್ತು, ಮತ್ತೆ ಯೂಟ್ಯೂಬ್ ಪ್ರಾಬ್ಲಮ್ ಆಯ್ತು. ಒಂದೊಂದು ಪ್ರಾಬ್ಲಮ್ ಆಗತ್ತವ. ಓಪನ್ ಆಗು. ಓಕೆ, ಬಂತು, ಫೈನಲಿ ಓಪನ್ ಆಗಿದೆ. ಸೊ ನಾವು ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಈಗ ಟೋಟಲ್ ನಾನು ಈ ಕ್ಲಾಸಲ್ಲಿ 12 ಪ್ರಾಬ್ಲಮ್ಸ್ನ ತಂದಿದ್ದೀನಿ. ಸೊ ಎಲ್ಲ ಪ್ರಾಬ್ಲಮ್ಗಳು ಬೆಸ್ಟ್ ಆಗಿರುವಂಥದ್ದು. ಸೊ ನಾವು ಡಿಸ್ಕಸ್ ಮಾಡೋಣ. ಸೊ ಒಂದ್ಸಲ ಯಾರಾದರೂ ಒಂದು ನಿಮಿಷ ಗ್ರೂಪಲ್ಲಿ ಶೇರ್ ಮಾಡಿಬಿಡ್ತೀನಿ ಇನ್ನೊಂದ್ಸಲ, ಇಲ್ಲ ಅಂತಂದರೆ ಎಲ್ಲ ಸ್ಟೂಡೆಂಟ್ಸ್ಗಳು ಮತ್ತೆ ಇದು ಮಾಡ್ಕೊತಾರೆ. ಸೊ ಕ್ಲಾಸ್ ಸ್ಟಾರ್ಟ್ ಆಗಿಲ್ಲ ಏನಂತ ಅನ್ಕೊಂಡ್ಬಿಡ್ತಾರೆ. ಒಂದು ನಿಮಿಷ. ಸೊ ಯಾವುದೇ ಥರ ಇಶ್ಯೂಸ್ ಇಲ್ಲ ಅನ್ಕೊತೀನಿ ಇವಾಗ. ಸೊ ಎಲ್ಲ ಕರೆಕ್ಟಾಗಿ ಬರ್ತಿದೆ. ಓಕೆ, ಸೊ ಜೈ ಹಿಂದ್ ಜೈ ಜವಾನ್ ಅಲ್ಲ, ಜೈ ಹಿಂದ್ ಅಲ್ಲ, ಸ್ಟಾರ್ಟ್ ಮಾಡತ್ತು, ಜೈ ಹಿಂದ್ ಬರಲ್ಲ, ಸಾರಿ. ಸೊ ಫಸ್ಟ್ ಪ್ರಾಬ್ಲಮ್ ನೋಡ್ರಿ, ಇಲ್ಲಿ ಏನಂತಿದೆ ನಮಗೆ ನಂಬರ್ ಸಿಸ್ಟಮ್ ರಿಲೇಟೆಡ್ ಒಂದು ಫಸ್ಟ್ ಪ್ರಾಬ್ಲಮ್ ಐತಿ. ಸೊ ನಂಬರ್ ಸಿಸ್ಟಮ್ ಈ ರೀತಿ ಕ್ವಶನ್ಸ್ ಕೊಟ್ಟಾಗ ಹೆಂಗೆ ಮಾಡೋದಂದ್ರೆ ನೋಡಿ, 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂತ ನಮಗೆ ಎ ಮತ್ತು ಬಿ ಅಂತ 2 ಸಂಖ್ಯೆಗಳನ್ನು ಕೊಟ್ರಿ. ಸೊ ಅವುಗಳ ವ್ಯತ್ಯಾಸ ಎಷ್ಟಿದೆ, 1, 3, 6, 5 ಅಂತಿದೆ. ಎ ಅಂದರೆ ಲಾರ್ಜ್ ನಂಬರ್ ಮತ್ತು ಬಿ ಅಂದರೆ ಸ್ಮಾಲ್ ನಂಬರ್ ಅಂದ್ಕೊಳ್ಳಿ. ನಾವು ಅಜಂಪ್ಷನ್ಸ್ ಮಾಡಾಕತ್ತೀವಿ ಇಲ್ಲಿ, ಕರೆಕ್ಟಲ್ಲ. ಸೊ ಮತ್ತೆ ಅದೇ ಥರ ದೊಡ್ಡ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸಿದಾಗ ನಮ್ಗೆ ಏನು ಬರುತ್ತಂತ ನೋಡ್ರಿ. ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಎ, ಚಿಕ್ಕ ಸಂಖ್ಯೆ ಯಾವುದು ಬಿ. ಅದನ್ನು ಭಾಗಿಸಿದಾಗ ನಮಗೆ ಭಾಗಲಬ್ಧ 6 ಬರುತ್ತಂತ, ಮತ್ತೆ ಶೇಷ 15 ಬರುತ್ತಂತ. ಸೊ ಹಾಗಾದ್ರೆ ಅಂಥ ಸಂಖ್ಯೆ ಯಾವುದು, ಚಿಕ್ಕ ಸಂಖ್ಯೆ ಯಾವುದು ಕಂಡುಹಿಡಬೇಕು ನಾವಿಲ್ಲಿ. ಸೊ ಇದೇನಿದು ಭಾಗಲಬ್ಧ ನಾವೇನಂತ ಮೆನ್ಷನ್ ಮಾಡ್ತೀವಿ, ಸ್ಮಾಲ್ ಕ್ಯೂ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಇದು ಶೇಷನ ಆರ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ, ಕರೆಕ್ಟ್ ಅಲ್ಲ. ಸೊ ಇವಾಗ ನೀವೇನು ಮಾಡ್ರಿ, ಅದು ಇಂಥ ಕ್ವಶನ್ಸ್ ಕೊಟ್ಟಾಗ ನೀವು ಯಾವಾಗಲೂ ಆಪ್ಷನ್ ಮೆಥಡ್ನ ಯೂಸ್ ಮಾಡ್ರಿ. ಅಂದರೆ ನಿಮ್ಗೆ ಆಪ್ಷನ್ ಮೆಥಡ್ ಯೂಸ್ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಸಿಗ್ಬಿಡುತ್ತೆ. ನೋಡ್ರಿ, ಫಸ್ಟ್ ನೀವು ಎ ಆಪ್ಷನ್ ತೊಗೊಳ್ರಿ. ಏನಂತ 270 ಐತಿ. ಈ 270 ನೀವು ಒಂದು ದೊಡ್ಡ ಸಂಖ್ಯೆ ನಿಮಗೆ ಗೊತ್ತಿಲ್ಲ ಏನಾಯ್ತು ಅಂತ, ಎ ಅಂತ ಅನ್ಕೊಟ್ರಿ ಅಲ್ಲ, ಎ. ಸೊ ನಮಗೆ ಭಾಗಲಬ್ಧ ಏನು ಕೊಟ್ಟಿದ್ದಾನೆ, 6 ಕೊಟ್ಟಿದ್ದಾನೆ. ಮತ್ತೆ ಭಾಗಿಸಿದಾಗ 15 ಬರ್ತಂತ ಹೇಳಿದ್ರು ಶೇಷ, ಕರೆಕ್ಟಲ್ಲ. ಅದನ್ನು ನಾನು ಏನಂತ ಬರಿತೇನೆ ಅಂದರೆ 260 ಇಂಟು ನಮ್ಗೆ ಎ ವ್ಯಾಲ್ಯೂ ಬೇಕಲ್ಲ, ಎ ವ್ಯಾಲ್ಯೂ. ಸೊ 270 ಇಂಟು 6 + 15 = ನಮ್ಗೆ ಏನು ಬರುತ್ತೆ, ಎ ವ್ಯಾಲ್ಯೂ ಬರುತ್ತೆ, ಕರೆಕ್ಟಲ್ಲ. ಯಾಕಂದರೆ ಇಲ್ಲಿ ಬಿ ಜಾಗದಾಗ 270 ಹಾಕಿದರೆ ಸೊ ಇದೇನಾಗುತ್ತೆ, ಇದು ಮತ್ತು ಇದು ಗುಣಾಕಾರ ಆಗುತ್ತೆ. 270 ಇಂಟು 6 ಗುಣಾಕಾರ ಆಗಿ ಅದರಲ್ಲಿ 15 ಕೂಡಿಸಿ ನಮ್ಗೆ ಏನಾಗುತ್ತೆ, ಎ ವ್ಯಾಲ್ಯೂ ಬರುತ್ತೆ. ಆದ್ದರಿಂದ ಕೂಡಿಸ್ರಿ, ಇಲ್ಲಿ ಗುಣಾಕಾರ ಮಾಡಿರಿ 6ರಿಂದ. ಅವಾಗ ಏನಾಗುತ್ತೆ, 6 0 6 6 0 0 6 42 4 2 12 16 ಪ್ಲಸ್ 15 = ನಮಗೆ ಎಷ್ಟು ಸಿಗುತ್ತೆ, 1635 ವ್ಯಾಲ್ಯೂ ಸಿಗುತ್ತೆ. ಸೊ ಈಗ ನಮಗೆ ಎ ವ್ಯಾಲ್ಯೂ 1635 ಬಂತು, ಕರೆಕ್ಟಲ್ಲ.
ಈಗ ನಮಗೆ ಇದು ರೈಟ್ ಆನ್ಸರ್ ಯಾವ್ದಂತ ನಮಗೆ ಚಿಕ್ಕ ಸಂಖ್ಯೆ ಅದೇ ರೈಟ್ ಆನ್ಸರ್ ಅಂತ ಹೆಂಗೆ ಗೊತ್ತಾಗತ್ತಂದ್ರೆ ನಾವು ಈ 1635 ಇದೆಯಲ್ಲ ಈ ವ್ಯಾಲ್ಯೂ ಬಿ ವ್ಯಾಲ್ಯೂ ನಮ್ಗೆ ಏನೈತಿ 270 ಅದರಲ್ಲಿ ನಮಗೆ ಮೈನಸ್ ಮಾಡಿದ್ರೆ 1365 ಬಂದಿರ್ಬೇಕು, ಅದಕ್ಕೆ ಅದು ಬಂದ್ರೆ ರೈಟ್ ಆನ್ಸರ್ ಆಗುತ್ತೆ. ಸೊ ನೋಡಿ ಇಲ್ಲಿ ಡಿಫ್ರೆನ್ಸ್ ಮಾಡಿ ನೋಡಿ ಏನಂತಂದ್ರೆ 1635 ಅಲ್ಲಿ ನೀವು 270ನ ಮೈನಸ್ ಮಾಡಿದ್ರೆ 270ನ ಮೈನಸ್ ಮಾಡಿದ್ರೆ ನಮ್ಗೆ ಏನು ಸಿಗಬೇಕು 1365 ಸಿಗಬೇಕು. ನೋಡ್ರಿ 5ರಲ್ಲಿ 0 ಹೋದ್ರೆ 5 ಬಂತು, ಮತ್ತೆ 13ರಲ್ಲಿ 7 ಹೋದ್ರೆ 6 ಬರುತ್ತೆ, ಮತ್ತೆ 5ರಲ್ಲಿ 2 ತೆಗೆದ್ರೆ ಎಷ್ಟಾಗುತ್ತೆ 3 ಆಗುತ್ತೆ, ಮತ್ತೆ 1. ಸೊ ನಮಗೆ 1365 ಬಂತು. ಸೊ ನಮಗೆ ಆದ್ದರಿಂದ ಏನಾಗ್ತಾ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ನೀವು ಕೆಲವೊಬ್ರು ಕೇಳ್ಬೋದು ನೀವು 240ನ ಬರ್ಬೋದು ಅಂತ, ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡ್ರಿ. ಸೊ ನೀವು ಏನು ನಾನು ಅಂತ ಹೇಳಿದ್ದೆ ಎ ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ಫಸ್ಟ್ ಎ ವ್ಯಾಲ್ಯೂ ಕಂಡುಹಿಡ್ಕೊಂಡ್ರೆ 240ನ 6 ಇಂದ ಗುಣಕಾರ ಮಾಡಬೇಕು, ಮತ್ತೆ 15 ಕೂಡಿಸ್ಬೇಕು ಅದರಲ್ಲಿ. ಸೊ ನೋಡ್ರಿ 24 ಆರ್ಲೆ 0 ಮತ್ತು 6 4 24 6 12 ಮತ್ತು ಇದೆ 2 14 ಪ್ಲಸ್ 15. ಆದ್ದರಿಂದ ನಮಗೇನು ಸಿಗುತ್ತೆ ಇಲ್ಲಿ 1455 ವ್ಯಾಲ್ಯೂ ಸಿಗುತ್ತೆ. ಕರೆಕ್ಟಲ್ಲ? ಈ 1455ರಲ್ಲಿ ನಾವು ಮತ್ತೆ 240ನ ಮೈನಸ್ ಮಾಡಿದ್ರೆ ನಮಗೆ 1365 ಅಂತ ಬರಬೇಕು. ನೋಡ್ರಿ ಮೈನಸ್ ಮಾಡಿ ನೋಡ್ರಿ. ಸೊ ನಮಗೆ 1455 ಮೈನಸ್ 240 ಇಸ್ ಈಕ್ವಲ್ ಟು 5ರಲ್ಲಿ 0 ಹೋದ್ರೆ 5 ಬರುತ್ತೆ, ಮತ್ತೆ 5ರಲ್ಲಿ 4 ಹೋದ್ರೆ 1 ಬರುತ್ತೆ, ಮತ್ತೆ 4ರಲ್ಲಿ 2 ಹೋದ್ರೆ ಎಷ್ಟು ಬರುತ್ತೆ 2 ಬರುತ್ತೆ. ಇದೇನಾಯ್ತು 1215 ಬಂತು, ಬಟ್ ನಮಗೆ 1365 ಬರಬೇಕಿತ್ತು. ಇದೇನಾಯ್ತು 1215 ಐತಿ. ಸೊ ಇದು ಬರಲ್ಲ, ಆದ್ರಿಂದ ನಮಗೆ ಇದು ರಾಂಗ್ ಆಗುತ್ತೆ. ಸೊ ನಮಗೆ ಯಾವುದೋ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಯಾಕಂದ್ರೆ 270 ನಾವು ಆಪ್ಷನ್ ಕರೆಕ್ಟಾಗಿ ಬಿ ವ್ಯಾಲ್ಯೂ ತೊಗೊಂಡ್ರೆ ಅವಾಗ ಏನಾಗುತ್ತೆ ಎಲ್ಲ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಇದೇ ಥರ ನೀವು ಬೇಕಿದ್ರೆ 284 320ನ ಬೇಕಿದ್ರೆ ಟ್ರೈ ಮಾಡಿ ನೋಡ್ಬೋದು, ನಿಮಗೆ ಅದು ಗೊತ್ತಾಗುತ್ತೆ. ಅದಾಯ್ತಲ್ಲ? ಸೊ ನೆಕ್ಸ್ಟ್ ಅದೇ ಥರನೇ ನಮಗೆ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ರಿಲೇಟೆಡ್ ಇರುವಂಥ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಏನಂತಂದರೆ ತನ್ನ ಸಾಮಾನ್ಯ ವೇಗದ 8/4ನೇ ವೇಗದಲ್ಲಿ ನಡೆಯುವಾಗ ಒಬ್ಬ ವ್ಯಕ್ತಿಯು ಸಾಮಾನ್ಯವಾಗಿ ತನ್ನ ಗಮ್ಯಸ್ಥಾನವನ್ನು ತಲುಪುವ ಸಮಯಕ್ಕಿಂತ 20 ನಿಮಿಷಗಳ ನಂತರ ತನ್ನ ಗಮ್ಯಸ್ಥಾನವನ್ನು ತಲುಪಿದನು. ಅವನು ತನ್ನ ಗಮ್ಯಸ್ಥಾನವನ್ನು ತಲುಪಲು ತೆಗೆದುಕೊಳ್ಳುವ ಸಾಮಾನ್ಯ ಸಮಯವನ್ನು ಹೇಗೆ ಲೆಕ್ಕ ಹಾಕುತ್ತಾನೆ. ಓಕೆ, ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ಹೆಂಗಂದ್ರೆ ಒಬ್ಬ ವ್ಯಕ್ತಿ ಡೈಲಿ ಅವನೇನಂತಂದ್ರೆ 9 ಸ್ಪೀಡಲ್ಲಿ ನಡೀತಿದ್ದವನು ಅವನು ಸಡನ್ಲಿ 1 ಸ್ಪೀಡ್ನ ಕಡಿಮೆ ಮಾಡ್ತಾನೆ. ಸೊ ಏನಂತಂದ್ರೆ ಇಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಫಸ್ಟ್ ಆಫ್ ಆಲ್ ನಿಮಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ಸ್ ಹೇಳ್ತೀನಿ ನೋಡ್ರಿ. ನಮಗೆ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್. ಕರೆಕ್ಟ್ ಅಲ್ಲ? ಇದು ಫಾರ್ಮುಲಾ ಗೊತ್ತಿದೆ ಐತಿ. ಸೊ ಇವಾಗ ಏನಾಗುತ್ತಂದ್ರೆ ನಮಗೆ ಸ್ಪೀಡ್ ಯಾವಾಗಲೂ ಯೂನಿವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್ ಆಗಿರ್ತದೆ, ಮತ್ತೆ ಸ್ಪೀಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಡಿಸ್ಟೆನ್ಸ್. ಇಲ್ಲ ಅಂತಂದ್ರೆ ನೀವು ಇದನ್ನು ಹಿಂಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸ್ಪೀಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಮತ್ತೆ ಯೂನಿವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್ ಅಂತ. ಸೊ ಇದು ನಿಮ್ಗೆ ಏನಾಗುತ್ತೆ, ಇದು ಮಾಹಿತಿ ಗೊತ್ತಿರಬೇಕು. ಕರೆಕ್ಟ್ ಅಲ್ಲ? ಸೊ ಇದು ಗೊತ್ತಿತ್ತು ಅಂದ್ರೆ ನೀವು ಇದನ್ನು ಈಸಿಯಾಗಿ ಮಾಡ್ಬೋದು. ಸೊ ಯಾವುದೇ ಥರ ಬಫರಿಂಗ್ ಇಶ್ಯೂಸ್ ಏನು ನಿಲ್ವಲ್ಲ, ಏನಿದೆನಾ ಚೆಕ್ ಮಾಡ್ಕೊಳ್ರಿ ನೀವು. ಒಂದು ನಿಮಿಷ ಚೆಕ್ ಮಾಡ್ತೀನಿ. ಹಾಂ, ಸೊ ಏನು ಇಶ್ಯೂ ಇಲ್ಲ ಅನ್ಕೊತೀನಿ. ಸೊ ಇವಾಗ ನಿಮಗೇನಾಗುತ್ತಂದ್ರೆ ಈ ಥರ ನಿಮ್ಗೆ ಡೈರೆಕ್ಟ್ಲಿ ಪ್ರೊಫೆಷನಲ್ ಯಾವುದು ಯೂನಿವರ್ಸಿಟಿ ಪ್ರೊಫೆಷನಲ್ ಯಾವುದು ಅಂತ ಗೊತ್ತಿತ್ತಂದ್ರೆ ನಿಮ್ಗೆ ನೋಡ್ರಿ ಫಸ್ಟು ಯೂಸುವಲ್ ಸ್ಪೀಡ್ ಅಂದ್ರೆ ಏನಂತಂದ್ರೆ ನಮಗೆ ಇನಿಷಿಯಲ್ ಸ್ಪೀಡ್ ಅಂತ. ಸೊ ಇನಿಷಿಯಲ್ ಸ್ಪೀಡ್ ಅಂದರೆ ಅವ್ನು ಸ್ಟಾರ್ಟಿಂಗ್ ಯಾವ ಥರ ಸ್ಪೀಡ್ ನಡೀತಿದ್ದಂತ ಇನಿಷಿಯಲ್ ಸ್ಪೀಡು, ಮತ್ತು ಇನ್ನೊಂದು ಫೈನಲ್ ಸ್ಪೀಡ್ ಅಂತ. ಸೊ ಫೈನಲ್ ಸ್ಪೀಡ್, ಸೊ ಅವನೇನಂತಂದ್ರೆ ಅವನದು ಸ್ಪೀಡ್ ಯಾವಾಗಲೂ ಫಸ್ಟು ಏನಿತ್ತಂದರೆ 9ನಲ್ಲಿ ನಡೀತಿದ್ದ 9 ಕಿಲೋಮೀಟರ್ ಪರ್ ಅವರ್ ಅಂತ ಅನ್ಕೊಟ್ಟಿರ್ತಾನೆ. 9ನಲ್ಲಿ ನಡೆಯೋವನು ಒಬ್ಬ ವ್ಯಕ್ತಿ ಅವನು 8ಕ್ಕೆ ಮಾಡ್ತಾನಂತ, ತನ್ನ ರಿಡ್ಯೂಸ್ ಮಾಡ್ಕೊತಾನ ಸ್ಪೀಡ್ನ. ಸೊ ಅವನು 9ರ ಸ್ಪೀಡಲ್ಲಿ ಹೋಗೋವನು ಏನು ಮಾಡ್ದ 8ರ ಸ್ಪೀಡಲ್ಲಿ ಹೋಗಿ ಸ್ಟಾರ್ಟ್ ಮಾಡ್ತಾನಂತ. ಅವಾಗ ಅವನದು ಟೈಮ್ ಎಷ್ಟಾಗುತ್ತೆ 20 ಮಿನಿಟ್ಸ್ ಲೇಟ್ ಆಗುತ್ತಂತ. ಅದರಿಂದ ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ನೋಡಿ, ನಾನು ನಿಮ್ಗೆ ಏನಂತ ಹೇಳಿದ್ದೆ, ಸ್ಪೀಡ್ ಯಾವಾಗಲೂ ಟೈಮಿಗೆ ಯೂನಿವರ್ಸಿಟಿ ಪ್ರಪೋರ್ಷನಲ್ ಇರುತ್ತೆ ಅಂತ ಹೇಳಿದ್ದೆ. ಅದಕ್ಕೆ ಟಿ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ 8:9 ಅಂತ ಆಗುತ್ತೆ. ಯಾಕಂತಂದ್ರೆ ಅದು ಯೂನಿವರ್ಸಿಟಿ ಪ್ರಪೋರ್ಷನಲ್ ಇರುತ್ತೆ. ಕರೆಕ್ಟ್ ಅಲ್ಲ? ಅದ್ರ ಅಪೋಸಿಟ್ ಆಗುತ್ತೆ. ನಾವು ಏನು ಬರ್ತೀವಿ ಸ್ಪೀಡ್ ಅದು ಅಪೋಸಿಟ್ ಬರ್ಕೋಬೇಕು. ಅವಾಗ ನಮಗೆ ಟೈಮಿಗೆ ಇಲ್ಲಿ ಏನಂತ ಕೇಳಿದಾನೆ ಇಲ್ಲಿ 20 ಮಿನಿಟ್ ಲೇಟ್ ಅಂತ ಕೊಟ್ಟಿದ್ದಾನೆ. ಅದಕ್ಕೆ ನೋಡ್ರಿ 8ರಲ್ಲಿ ಎಷ್ಟು ಜಾಸ್ತಿ ಆಗೈತಿ, 1 ಜಾಸ್ತಿ ಆಗೈತಿ. ಕರೆಕ್ಟ್ ಅಲ್ಲ? 1 ಈಸ್ ಈಕ್ವಲ್ ಟು 20 ಮಿನಿಟ್. ಕರೆಕ್ಟ್ ಅಲ್ಲ? 1 ಈಸ್ ಈಕ್ವಲ್ ಟು 20 ಮಿನಿಟ್ ಬಂತು. ಆದ್ದರಿಂದ ನಮಗೆ ಫೈಂಡ್ ಯೂಸುವಲ್ ಟೈಮ್ ಟೇಕನ್ ಬೈ ಹಿಮ್ ಟು ರೀಚ್ ದ ಡೆಸ್ಟಿನೇಷನ್. ನಮಗೆ ಯೂಸುವಲ್ ಟೈಮ್ ಅಂದರೆ ಅರ್ಥ ಏನು, ಇನಿಷಿಯಲ್ ಟೈಮ್ ಅಂತ ಹೇಳಿದೆ. ಆದ್ದರಿಂದ ನಮಗೆ ಇನಿಷಿಯಲ್ ಟೈಮ್ ಬೇಕಂದ್ರೆ 20 × 8 ಮಾಡಿರಿ. ಸೊ 20 × 8 ಈಸ್ ಈಕ್ವಲ್ ಟು ನಮಗೆ ಎಷ್ಟು ಮಿನಿಟ್ ಬರುತ್ತೆ, 160 ಮಿನಿಟ್ ಬರುತ್ತೆ. ಬಟ್ ನಮಗೆ ಇಲ್ಲಿ ಕೊಟ್ಟಿರೋದು ಏನಂತಂದರೆ ಅವರಲ್ಲಿ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ಲ? ಸೊ ನಮಗೆ ಅವರ್ ಕಂಡು ಹಿಡ್ಕೋಬೇಕಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ 160 ಮಿನಿಟ್ ಇದೆಯಲ್ಲ, ಇದನ್ನು 160 ಪ್ಲಸ್ 160 ಅಂದರೆ ನಮಗೆ 2 ಅವರಿಗೆ ಎಷ್ಟಾಗುತ್ತೆ 120 ಮಿನಿಟ್ ಆಗುತ್ತೆ. ಅದಕ್ಕೆ 120 ಮಿನಿಟ್ ಪ್ಲಸ್ 40 ಮಿನಿಟ್ ಅಂತ ಬ್ರೇಕ್ ಮಾಡಿದರೆ ಸೊ ನಮಗೇನಾಗುತ್ತೆ 2 hour 40 ಮಿನಿಟ್ ಬರುತ್ತೆ. 40 ಮಿನಿಟ್ ಬರುತ್ತೆ.
ಇಲ್ಲ ಅಂತಂದ್ರೆ ನೀವು ಈ ತರ ಮಾಡ್ಲಿಕ್ಕಂದ್ರೆ ಈ 160 60 ಡಿವೈಡ್ ಮಾಡ್ರಿ, 60 ಡಿವೈಡ್ ಮಾಡಿದ್ರೆ ನಿಮಗೆ ಆ ಥರನೂ ಆನ್ಸರ್ ಸಿಗುತ್ತೆ. ನೋಡ್ರಿ ತೋರಿಸ್ತೀನಿ. 160 ನೀವು 60 ಡಿವೈಡ್ ಮಾಡಿದ್ರೆ ಸೊ 0 0 ಕ್ಯಾನ್ಸಲ್ ಆಗುತ್ತೆ. 6 1 6 2 12 6 2 12 ಮತ್ತೆ 4 ಉಳಿತು, ಕರೆಕ್ಟ್ ಅಲ್ಲ? ಸೊ 40 ಮಿನಿಟ್ ಈ ಥರನೂ ನೀವು ಮಾಡ್ಬೋದು, ಅರ್ಥ ಆಯ್ತಾ? ಸೊ ನಮ್ಗೆ ಅದರಿಂದ ಏನು ಸಿಗುತ್ತಾ 2 hours 40 minutes ಇರ್ತದೆ ರೈಟ್ ಆನ್ಸರ್ ಆಗಿರುವಂಥದ್ದು, ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಅದೇ ಥರನೇ ಥರ್ಡ್ ಕ್ವಶನ್ ನೋಡ್ರಿ. ಸೊ 5 people are seated in a row. A is to the immediate left of B ಅಂತ, C is to the immediate left of E, ಮತ್ತೆ B and E are to the right of D ಅಂತ. ಸೊ ಹೂ ಇಸ್ ದಿ ಫಸ್ಟ್ ಪರ್ಸನ್ ಅಂತಿರೋ ಅಂತ. ಸೊ ನಮಗೆ ಇಲ್ಲಿ ಏನಂತಂದ್ರೆ ಸಿಟಿಂಗ್ ಅರೇಂಜ್ಮೆಂಟ್ ಒಂದು ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ, ಕರೆಕ್ಟ್ ಅಲ್ಲ? ಸೊ ಸಿಟಿಂಗ್ ಅರೇಂಜ್ಮೆಂಟ್ ಕ್ವಶನ್ಸ್ನ ಹೆಂಗೆ ಬಿಡಿಸಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಿ ಕ್ಲಿಯರ್ ಆಗಿ ಅವರು ಮೆನ್ಷನ್ ಮಾಡಿಲ್ಲ. ಸೊ ಈಗ ನೋಡ್ರಿ ಒಬ್ಬನು ಈ ನಾವು ಅಜಂಪ್ಷನ್ಸ್ ಮಾಡ್ಕೊಂಡು ಹೋಗ್ಬೇಕು. ಏನಂತಂದ್ರೆ ಇಲ್ಲಿ ತೋರಿಸ್ ನೋಡ್ರಿ, ನಿಮಗೆ ಟೋಟಲ್ ಅಜಂಪ್ಷನ್ಸ್ನ ನೀವು ಅಜಂಪ್ಷನ್ಸ್ ಮಾಡ್ಕೊಂಡು ಹೋದಂಗೆಲ್ಲ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಟೋಟಲ್ 5 ಜನ ಅಂತ ಅನ್ಕೊಳ್ರಿ. ಅವನು ಯಾವ ಕಡೆ ಅಂತ ಮುಖನೂ ಹೇಳಿಲ್ಲ, ಅಂದ್ರೆ ಅವರು ನಾರ್ತ್ ಸೈಡ್ ಮುಖ ಮಾಡಿದಾರ ಅಥವಾ ಸೌತ್ ಸೈಡ್ ಮುಖ ಮಾಡಿದಾರ ಅದನ್ನು ಕೂಡ ಮೆನ್ಷನ್ ಮಾಡಿಲ್ಲ. ಸೊ ನಾವು ಇಲ್ಲಿ ಇದನ್ನೇನು ಅನ್ಕೊಳ್ಳೋಣ, ನಾರ್ತ್ ಸೈಡ್ ಅಂತ ಅನ್ಕೊಳ್ಳೋಣ. ಎಲ್ಲರನ್ನ ನಾರ್ತ್ ಸೈಡ್ ಅನ್ಕೊಳ್ಳೋಣ. ಅವನು ಕಾಮನ್ ಆಗಿ ನಮಗೆ ಡೈರೆಕ್ಷನ್ಸ್ ಕೊಟ್ಟಿಲ್ಲ ಅಂದ್ರೆ ಯಾವ ಕಡೆ ಮುಖ ಮಾಡಿ ಕೂತಿದಾರ ಅಂತ ಕೊಟ್ಟಿಲ್ಲ ಅಂದ್ರೆ ನೀವು ಕಾಮನ್ ಆಗಿ ಏನು ಮಾಡಬೇಕು, ನಾರ್ತ್ ಸೈಡ್ ಅಂತ ತಗೋಬೇಕು, ಅಂದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಬಂದ್ಬಿಡುತ್ತೆ. ಸೊ ಅದೇ ತರ ನೋಡ್ರಿ ಎಲ್ಲ ಅಜಂಪ್ಷನ್ಸ್ನ ಬರ್ಕೊಳ್ರಿ ಈ ತರ. ಸೊ 5 ಜನ ಅಂದ್ರೆ 5 ಗೆರೆಗಳು. ನಮಗೆ ಫಸ್ಟ್ ಏನಂತಾರೆ 5 people are seated in a row ಅಂತ. A is to the immediate left of B ಅಂತ. ಸೊ ನಮಗೆ ಇಲ್ಲಿ ಏನಂತಂದ್ರೆ ಎ ಎಂಬವನು ಬಿ ಯ ಎಡಭಾಗದಲ್ಲಿ ಬರ್ತಾನಂತ. ಬಿ ಎಡಭಾಗದಲ್ಲಿ ಅಂದ್ರೆ ಯಾವ ಕಡೆ ಆಗಿರ್ತದೆ, ಸೊ ಬಿ ಯ ಎಡಭಾಗದಂದ್ರೆ ಬಿ ಇಲ್ಲಿ ಬಂದ್ರೆ ಎಡಭಾಗದಲ್ಲಿ ಯಾರು ಬರ್ತಾರೆ, ಎ ಬರ್ತಾರೆ, ಇಲ್ಲಿ ಬರ್ಬೋದು. ಸೊ ಅವ್ನು ಮೆನ್ಷನ್ ಮಾಡಿಲ್ಲ ಇಲ್ಲಿ ಅಂತ. ಆಮೇಲೆ ಬಿ ನ ನಾವು ಇಲ್ಲಿ ತಗೊಂಡ್ರೆ ಎ ಇಲ್ಲಿ ಕೂಡ ಬರ್ಬೋದು, ಅಥವಾ ನಾವು ಬಿ ನ ಇಲ್ಲಿ ತಗೊಂಡ್ರೆ ಎ ಇಲ್ಲಿ ಕೂಡ ಬರ್ಬೋದು, ಅಥವಾ ಬಿ ನ ಇಲ್ಲಿ ತಗೊಂಡ್ರೆ ಎ ಇಲ್ಲಿ ಕೂಡ ಬರ್ಬೋದು. ಬಟ್ ಅವನೇನಂತ ಹೇಳಿದಾನೆ, ಎಷ್ಟು ಪೊಸಿಷನ್ ಆದ್ಮೇಲೆ ಅಂತ ಹೇಳಿಲ್ಲ, ಬಿ ನ ಬಲಗಡೆ ಎಡಗಡೆನೆ ಯಾರಾದ್ರೆ ಎ ಅದ ಅಂತ. ಅದೇ ತರ ಸಿ ಅಂದರೆ ಇ ಎ ಎಡಭಾಗದಲ್ಲಿ ಅಂತ. ಸೊ ಸಿ ಇಸ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಇ ಅಂತ. ಸಿ ಯು ಇ ನ ಲೆಫ್ಟ್ ಇದಾನೆ ಅಂತ, ಕರೆಕ್ಟ್ ಅಲ್ಲ? ಸೊ ಇಮಿಡಿಯೇಟ್ ಲೆಫ್ಟ್, ಆದ್ರಿಂದ ಇ ಇಲ್ಲಿ ಸಿ ಇಲ್ಲಿ ಬರುತ್ತೆ, ಕರೆಕ್ಟ್ ಅಲ್ಲ? ಸಿ ಇಸ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಇ, ಸಾರಿ ಸಿ ಇಸ್ ಟು ದಿ ಇಮಿಡಿಯೇಟ್ ಅಂದ್ರೆ ಇದು ಉಲ್ಟಾ ಬರುತ್ತೆ ನಾ, 1 ನಿಮಿಷ. ಸೊ ಇದೇನಂದ್ರೆ ಸಿ ಇಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಇ. ಸೊ ಮತ್ತೆ ಸಿ ಇಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಇ. ಮತ್ತೆ ಅದೇ ತರನೇ ನೋಡ್ರಿ ಇಲ್ಲಿ ಬರೆಯಕ್ಕಾಗಲ್ಲ, ಯಾಕಂದ್ರೆ ಇಬ್ಬರು ಪರ್ಸನ್ ಬೇಕು. ಸಿ ಇಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಇ, ಮತ್ತೆ ಇದೇ ತರ ಇಲ್ಲಿ ಸಿ ಇಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಇ ಅಂತ ನಾವು ಇಲ್ಲಿ ತಗೊಂಡಿವಿ, ಕರೆಕ್ಟ್ ಅಲ್ಲ? ಇಷ್ಟಾದ್ಮೇಲೆ ಅವನೇನು ಹೇಳಿದಾನಂದ್ರೆ ಬಿ ಅಂಡ್ ಇ ಆರ್ ಟು ದಿ ರೈಟ್ ಆಫ್ ಡಿ ಅಂತ. ಬಿ ಮತ್ತೆ ಇ ಎಂಬುವರು ರೈಟ್ ಆಫ್ ದಿ ಡಿ ಆಗ್ತಾರೆ. ಸೊ ನಾವು ಇನ್ ಕೇಸ್ ಇಲ್ಲಿ ಡಿ ಒಬ್ಬನೇ ಉಳ್ದ, ಸೊ ಡಿ ಏನಾಗ್ತಾನೆ, ಬಿ ಮತ್ತೆ ಸಿ ಎಂಬುವರು ರೈಟ್ ಕಡೆ ಯಾರಾಗ್ತಾರೆ, ಡಿ ನ ರೈಟ್ ಕಡೆ ಆಗ್ತಾರೆ. ಸೊ ಇದು ಬರಬಹುದು. ಅದೇ ತರ ನಾವು ಡಿ ನ ಇಲ್ಲಿ ತಗೊಂಡ್ರೆ ಬಿ ಮತ್ತೆ ಯಾವ್ದು ಕೊಟ್ಟಿದ್ದಾನೆ ಇಲ್ಲಿ, ಬಿ ಮತ್ತೆ ಇ ಎಂಬುವರು ಲೆಫ್ಟ್ ಆಗ್ತಾರೆ ಡಿ ಕಡೆ. ಸೊ ಇದು ಬರಲ್ಲ ನಮಗೆ, ಈ ಅಜಂಪ್ಷನ್ಸ್ ತಪ್ಪಾಗುತ್ತೆ. ಅದೇ ತರ ಇಲ್ಲಿ ಡಿ ತಗೊಂಡ್ರೆ ಇದು ಕೂಡ ಬರ್ಬೋದು, ಯಾಕಂದ್ರೆ ಬಿ ಮತ್ತೆ ಇ ಎಂಬುವರು ರೈಟ್ ಸೈಡ್ ಅದಾರ, ಕರೆಕ್ಟ್ ಅಲ್ಲ? ಇದು ಬರಬಹುದು. ಅದೇ ತರ ನೋಡ್ರಿ ಇನ್ನೊಬ್ರು, ಸೊ ಡಿ ನ ಇಲ್ಲಿ ತಗೊಂಡ್ರೆ ಇದು ಲೆಫ್ಟ್ ಆಗ್ತದೆ, ಅಂದ್ರೆ ಇದು ಕೂಡ ಆಗಲ್ಲ, ಸೊ ತಪ್ಪಾಗುತ್ತೆ. ಸೊ ನಮ್ಗೆ ಎರಡೇ 2 ಅಜಂಪ್ಷನ್ಸ್ ರೈಟ್ ಆಗಿರುವಂಥದ್ದು ಯಾವ್ದು ಅಂತಂದ್ರೆ, ಒಂದು ಫಸ್ಟ್ ಅಂತ ಇನ್ನೊಂದು ಥರ್ಡ್ ಅಂತ ಅಜಂಪ್ಷನ್ಸ್ ರೈಟ್ ಆಗುತ್ತೆ. ಅದರಲ್ಲಿ ನಮಗೆ ಫಸ್ಟ್ ಪರ್ಸನ್ ಯಾರು ಬರ್ತಾರೆ ಅಂತ ಕೇಳಿದಾರಲ್ಲಿ. ಸೊ ಫಸ್ಟ್ ಪರ್ಸನ್ ಯಾರು ಬರ್ತಾರೆ ನೋಡ್ರಿ, ಒಂದರಲ್ಲಿ ಯಾರು ಬಂದಾರ, ಬಿ ಎಂಬನ್ ಬಂದಾನ, ಇನ್ನೊಂದರಲ್ಲಿ ಯಾರು ಬಂದಾರ, ಇ ಬಂದಾರ. ಸೊ ನೋಡ್ರಿ ಆಪ್ಷನ್ ಅಲ್ಲಿ ನಮಗೆ ಬಿ ಅಂತ ಕೊಟ್ಟಿಲ್ಲ, ಸೊ ನಮಗೆ ಇದು ಕೂಡ ಬರಲ್ಲ. ಸೊ ಒಂದೇ ಒಂದು ರೈಟ್ ಆನ್ಸರ್ ಆಗಿರುವಂಥದ್ದು ಯಾವುದು, ಥರ್ಡ್ ಅಜಂಪ್ಷನ್ಸ್ ರೈಟ್ ಆಗಿರುವಂಥದ್ದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಇದಲ್ಲ? ಸಿದ್ದು ಅವರೇ ನಮಸ್ತೆ, ಸಿದ್ದು ಮೀಟಿ ನಮಸ್ತೆಪ್ಪ. ಸೊ ಐ ಹೋಪ್ ನಿಮಗೆ ಕ್ಲಾಸ್ ಅಂಡರ್ಸ್ಟುಡ್ ಆಗ್ತಿದೆ ಅಂತ ಅನ್ಕೊಂತೀನಿ ಸಿದ್ದು ಅವರೇ. ಸೊ ನೆಕ್ಸ್ಟ್ 4th ಪ್ರಾಬ್ಲಮ್ ನೋಡ್ರಿ ಅದೇ ಥರನೇ. ಸೊ ನಮಗೆ ನಂಬರ್ ಸೀರೀಸ್ ಅಲ್ಲೇ ಒಂದು ಕ್ವಶನ್ಸ್ ಕೊಟ್ಟಿದ್ದಾರೆ, ಏನಂತ 0 1 1 2 3 5 8 13 ಅಂತ. 0 1 1 2 3 5 8 13 ಅಂತ ಕೊಟ್ಟಾಗ ನಮಗೆ ನೆಕ್ಸ್ಟ್ ಏನು ಬರುತ್ತೆ ನಂಬರ್ ಕಂಡುಹಿಡಬೇಕು. ಸೊ ನೋಡ್ರಿ ಇಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಏನಂತಂದ್ರೆ ಇಲ್ಲಿ 0 ಅಲ್ಲಿ ನಾವು ಎಷ್ಟು ಆ್ಯಡ್ ಮಾಡಿವಿ, 1 ಆ್ಯಡ್ ಮಾಡಿವಿ, ಕರೆಕ್ಟ್ ಅಲ್ಲ? ಸೊ 1ರಲ್ಲಿ ಮತ್ತೆ ಏನು ಮಾಡ್ಬೇಕು ನೀವು, ಏನಂತಂದ್ರೆ ಇದರಲ್ಲಿ ಸಿಂಪಲ್ ಟ್ರಿಕ್ ಆಗಿರುವಂಥದ್ದು ಏನಂದ್ರೆ ಆ ನಂಬರ್ ಪ್ರಿವಿಯಸ್ ನಂಬರ್ನ ಆ್ಯಡ್ ಮಾಡ್ಕೊಂಡು ಹೋಗ್ಯಾರ ಅವರು. 0 ಅಲ್ಲಿ 1 ಕೊಡ್ಸಾರ, ಮತ್ತೆ 1ರಲ್ಲಿ 0 ಕೂಡಿಸಿದ್ರೆ 1 ಬರಾಕತ್ತದ, ಕರೆಕ್ಟ್ ಅಲ್ಲ? 1ರಲ್ಲಿ 1ನ್ನ ಆ್ಯಡ್ ಮಾಡಿದ್ರೆ ನಮಗೆ 2 ಬರಾಕತ್ತದ. 2ರಲ್ಲಿ 1 ಕೂಡಿಸಿದ್ರೆ 2ರಲ್ಲಿ 1 ಕೂಡಿಸಿದ್ರೆ 3 ಬರಾಕತ್ತದ, ಮತ್ತೆ 3ರಲ್ಲಿ 2 ಕೂಡಿಸಿದ್ರೆ 5. ಅಂದ್ರೆ ಏನಪ್ಪಾ ಅಂದ್ರೆ ನಮಗೆ ಈ ಸೀರೀಸ್ ಅಲ್ಲಿ ಅದರದ್ದು ಪ್ರಿವಿಯಸ್ ನಂಬರ್ ಅನ್ನು ಆ್ಯಡ್ ಮಾಡ್ಕೊಂತ ಹೋದ್ರೆ ನಮಗೆ ನೆಕ್ಸ್ಟ್ ನಂಬರ್ ಬರಾಕತ್ತದ. ನೋಡ್ರಿ ಅದೇ ತರನೇ 5ರಲ್ಲಿ ನಾವು 3ನ್ನ ಆ್ಯಡ್ ಮಾಡಿದ್ರೆ 8 ಬರಾಕತ್ತದ. 8ರಲ್ಲಿ 5ನ್ನು ಕೂಡಿಸಿದ್ರೆ 13, ಅಂದ್ರೆ 13ರಲ್ಲಿ ನಾವು ಏನು ಕೂಡಿಸಿದ್ರೆ 8 ಕೂಡಿಸಿದ್ರೆ ನಮಗೆ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ, 21 ಬರುತ್ತೆ.
ಸೊ ಆ ನಂಬರ್ ಬರಬೇಕಾದ್ರೆ ನಮಗೆ ಪ್ರೀವಿಯಸ್ ನಂಬರ್ನ ಕೊಟ್ಟಿರುವಂಥ ಸಂಖ್ಯೆನ ಆ್ಯಡ್ ಮಾಡ್ಕೊಂತ ಹೋದ್ರೆ ನಮ್ಗೆ ಏನಾಗುತ್ತೆ ಅದು ನೆಕ್ಸ್ಟ್ ನಂಬರ್ ಬರುತ್ತೆ. ಸೊ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇದು ಈಸಿ ಪ್ರಾಬ್ಲಮ್ ಇತ್ತು. ಅದೇ ಥರನೇ ನೋಡ್ರಿ, ಸೊ ದೇರ್ ಆರ್ 7 ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್ ABCDEFG ಅಂತ. ಇನ್ ಆನ್ ಎಕ್ಸಾಮ್ ದ ಎವರೇಜ್ ಮಾರ್ಕ್ಸ್ ಆಫ್ ದಿ ಟಾಪ್ 3 ಸ್ಕೋರ್ಸ್ ABC is 80 ಅಂತ. ಅಂದರೆ ನಮಗೆ ಟೋಟಲ್ 7 ಜನ ಅದರ. 7 ಜನದಲ್ಲಿ ಫಸ್ಟ್ ನಮಗೆ ಈ 3 ಅದರ ಯಾರು ಗೊತ್ತಾ, A ಮತ್ತು B ಮತ್ತು C ಅವ್ರದ್ದು ಎವರೇಜ್ ಮಾರ್ಕ್ಸ್ ಕೊಟ್ಟಿದ್ದಾನೆ ಇಲ್ಲಿ ಎಷ್ಟು 80 ಅಂತ. ಸೊ ನಿಮಗೆ ಇನ್ನೊಂದು ಗೊತ್ತಿರ್ಬೋದು, ಎವರೇಜ್ ಮಾರ್ಕ್ಸ್ ಕೊಟ್ಟಾಗ ನಮಗೆ ಅವುಗಳದ್ದು ಸಮ್ನ ಕಂಡುಹಿಡಬೇಕಂದ್ರೆ ನಿಮಗೊಂದು ಇಲ್ಲಿ ಫಾರ್ಮುಲಾ ಬರ್ತೀನಿ. ಸೊ ನಮಗೆ ಎವರೇಜ್ ಈಸ್ ಈಕ್ವಲ್ ಟು ಸಮ್ ಆಫ್ ಟೋಟಲ್ ನಂಬರ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಅಂತ. ಸೊ ಟೋಟಲ್ ನಂಬರ್ ಇದು ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಸೊ ಏನಂತಂದ್ರೆ ಕನ್ನಡದಲ್ಲಿ ಏನಂತಂದ್ರೆ ಎವರೇಜ್ ಅಂತಂದ್ರೆ ನಮ್ಗೆ ಏನಂತಂದ್ರೆ ಸರಾಸರಿ ಈಸ್ ಈಕ್ವಲ್ ಟು ಆ ಕೊಟ್ಟಿರೋದು ಸಂಖ್ಯೆಗಳದೆಲ್ಲ ಸಮ್ ಕೂಡಿಸ್ಬೇಕು, ಮತ್ತೆ ಆ ಎಷ್ಟು ಸಂಖ್ಯೆಗಳು ಕೊಟ್ಟಿದ್ದಲ್ಲ ಅಷ್ಟು ಸಂಖ್ಯೆಗಳನ್ನ ಡಿವೈಡ್ ಮಾಡಿದ್ರೆ ನಮಗೇನು ಸಿಗುತ್ತಾ, ಎವರೇಜ್ ಸಿಗುತ್ತಾ. ಈಗ ನಾವು ಎವರೇಜ್ ಇಲ್ಲಿ 80 ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ನಂಬರ್ ಎಷ್ಟಿದ್ದು 3 ಇದ್ದು. ಇಲ್ಲಿ ಸಮ್ ಆಫ್ ಟೋಟಲ್ ನಂಬರ್ ಅದ್ರಲ್ಲಿ ಗೊತ್ತಿಲ್ಲ, A ಪ್ಲಸ್ B ಪ್ಲಸ್ C ಅವು ಗೊತ್ತಿಲ್ಲ ಅಂದ್ರೆ ನಾವು A ಪ್ಲಸ್ B ಪ್ಲಸ್ C ವ್ಯಾಲ್ಯೂ ಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು 3 × 80. ಸೊ ಅವಾಗ ನಮ್ಗೆ ಏನಾಗುತ್ತೆ ಅದರ ಆನ್ಸರ್ ಬರುತ್ತೆ. ಆದ್ದರಿಂದ ಡೈರೆಕ್ಟ್ ಆಗಿ ಬರುತ್ತೆ ನೋಡ್ರಿ, A ಪ್ಲಸ್ B ಪ್ಲಸ್ C ವ್ಯಾಲ್ಯೂ ಬೇಕಂತಂದ್ರೆ 80 × 3 ಇಸ್ ಈಕ್ವಲ್ ಟು ನಮಗೆ ಎಷ್ಟಾಗುತ್ತೆ 240 ಆಗುತ್ತೆ. ಕರೆಕ್ಟ್ ಅಲ್ಲ. ಸೊ ನಮಗೆ ಆ 3 ವ್ಯಕ್ತಿಗಳದ್ದು ನಮಗೆ ಎವರೇಜ್ 80 ಕೊಟ್ಟಾಗ ಅವುಗಳದ್ದು ಟೋಟಲ್ ಸಮ್ ಎಷ್ಟಾಗುತ್ತೆ 240 ಆಗುತ್ತೆ. ಅದೇ ಥರನೇ ಲಾಸ್ಟ್ 3 ನಂಬರ್ಸ್ ನಮ್ಗೆ ಎವರೇಜ್ ಕೊಟ್ಟಿದ್ದಾರೆ ಎಷ್ಟು, E ಪ್ಲಸ್ F ಪ್ಲಸ್ G ಅವ್ರದ್ದು ಎವರೇಜ್ ಎಷ್ಟು ಕೊಟ್ಟಿದ್ದಾರೆ 40 ಕೊಟ್ಟಿದ್ದಾರೆ. ಸೊ 40 × 3 ಇಸ್ ಈಕ್ವಲ್ ಟು 120 ಬರುತ್ತೆ. ಕರೆಕ್ಟ್ ಅಲ್ಲ. ಸೊ ನಮಗೆ ಅದೇ ಥರನೇ D ಎಂಬ ಒಂದು ಸ್ಕೋರ್ ಎಷ್ಟೈತಿ 60 ಕೊಟ್ಟಿದ್ದಾರೆ ಅಂತ. ಸೊ D ಎಂಬ ಒಂದು ಸ್ಕೋರ್ 60 ಕೊಟ್ಟಾಗ ನಮಗೆ ಅವ್ರು ಎಲ್ಲ ಜನಗಳದ್ದು ಅವ್ರು 7 ಜನದ್ದು ನಮ್ಗೆ ಏನು ಮಾಡಬೇಕು, ಎವರೇಜ್ನ ಕಂಡಿಡ್ಬೇಕಂತ. ಸೊ ಆದ್ದರಿಂದ ನೀವೇನು ಮಾಡ್ರಿ ನೋಡ್ರಿ, 240 120 60 ಎಲ್ಲ ಕೂಡಿಸ್ರಿ. ಸೊ ಕೂಡಿಸಿದಾಗ ಎಷ್ಟು ಬರುತ್ತೆ ನಮಗೆ 200 300 ಮತ್ತೆ ಇದು ಎಷ್ಟಾಗುತ್ತೆ 360 ಪ್ಲಸ್ 60 420 ಪಕ್ಕ 420 ಬಂತಿಲ್ಲಿ. ಕರೆಕ್ಟಲ್ಲ. ಸೊ ಈ 420 ನಾವೇನು ಮಾಡಬೇಕು, ಎಷ್ಟು ಜನ ಅದರಲ್ಲಿ ಟೋಟಲ್ 7 ಜನ ಆದರೆ 7 ಜನದಿಂದ ಡಿವೈಡ್ ಮಾಡಬೇಕು, ಅವಾಗ ನಮ್ಗೆ ಏನಾಗುತ್ತೆ ಎವರೇಜ್ ಬರುತ್ತೆ. ಸೊ ಅದರಿಂದ 420 / 7 ಇಸ್ ಈಕ್ವಲ್ ಟು 60 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಯಾವುದು, ಆಪ್ಷನ್ ನಂಬರ್ B ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಅದೇ ಥರನೇ 6th ಒಂದು ಪ್ರಾಬ್ಲಮ್ ನೋಡ್ರಿ. ಸೊ 6th ಒಂದು ಪ್ರಾಬ್ಲಮ್ ಅಲ್ಲಿ ಏನಂತಂದ್ರೆ ಒಂದು ಲಾಜಿಕ್ ಕ್ವಶನ್ ಐತಿ. ಇಫ್ ಜೆಡ್ ಎಂಬುವನು 0ಗಿನ ದೊಡ್ಡ ಸಂಖ್ಯೆ ಐತಿ ಮತ್ತೆ 1ಗಿನ ಚಿಕ್ಕ ಸಂಖ್ಯೆ ಆಗಿದ್ದರೆ ಈ ಕೆಳಗಿನವುಗಳಲ್ಲಿ ಯಾವುದು ದೊಡ್ಡದು ಅಂತ. ಸೊ ಇದರಲ್ಲಿ ಯಾವುದು ದೊಡ್ಡದು ಸಂಖ್ಯೆ ಅಂತ ಕಂಡುಹಿಡಬೇಕು. ಸೊ ನಮಗೆ ಈ ತರ ಕೊಟ್ಟಾಗ ನಾವು ಅಜ್ಯೂಮ್ ಮಾಡ್ರಿ ಏನಂತಂದ್ರೆ Z ಇಸ್ ಈಕ್ವಲ್ ಟು ನಮಗೆ Z. ಸೊ ನಮಗೆ Z ವ್ಯಾಲ್ಯೂ ಎಂತ ತಗೋಬೇಕಂತಂದ್ರೆ ನಾವು 0ಗಿನ ದೊಡ್ಡದಾಗಿರ್ಬೇಕು ಮತ್ತೆ 1ಗಿನ ಚಿಕ್ಕ ಸಂಖ್ಯೆ ಇರಬೇಕು ಅಂತ ಸಂಖ್ಯೆಗಳನ್ನ ಅಜ್ಯೂಮ್ ಮಾಡಬೇಕು. ಸೊ ನಾವು Z ಇಸ್ ಈಕ್ವಲ್ ಟು ಅಜ್ಯೂಮ್ ಏನು ಮಾಡ್ರಿ ಅಂದ್ರೆ Z ಇಸ್ ಈಕ್ವಲ್ ಟು ನಾವು ಒಂದು 0.5 ಅನ್ಕೊಳ್ಳಿ. 0.5 ಈ 0.5 ಎಂಬುದು ಅದು 0ಗಿನ ದೊಡ್ಡದೈತಿ ಮತ್ತೆ 1ಗಿನ ಚಿಕ್ಕ ಸಂಖ್ಯೆ ಐತಿ. ಕರೆಕ್ಟ್ ಅಲ್ಲ. ಸೊ ಇದನ್ನ ಇಲ್ಲಿ ಬರೆದು ಬಿಡ್ತೀವಿ ನೋಡ್ರಿ, 0.5 ಈಸ್ ಗ್ರೇಟರ್ ದನ್ 0 ಅಂಡ್ ಲೆಸ್ ದನ್ 1 ಅಂತ. ಸೊ ಇದರ ಇವೆರಡರದ ರೇಂಜ್ ಒಳಗೆ ಬರುತ್ತೆ. ಕರೆಕ್ಟ್ ಅಲ್ಲ. ಇವೆರಡರದ ರೇಂಜ್ ಒಳಗೆ ಬರುತ್ತೆ. ಆದ್ದರಿಂದ ನಮ್ಗೆ ಇಲ್ಲಿ ಇದರಲ್ಲಿ ಯಾವುದು ದೊಡ್ಡದಂತ ಕಂಡುಹಿಡಬೇಕು. ಸೊ ನೀವು ಆಪ್ಷನ್ ನಂಬರ್ ಎ ಅಲ್ಲಿ ಕಂಪೇರ್ ಮಾಡಿದ್ರೆ ನಮಗೆ Z ಮೈನಸ್ Z ಅಂತ ಐತಿ. ಮೈನಸ್ Z ಅಂದ್ರೆ ಏನಾಗುತ್ತೆ, ಇದು ಮೈನಸ್ 0.5 ಆಗುತ್ತೆ. 0.5. ಅದೇ ಥರ Z² ಅಂತ ಐತಿ B ವ್ಯಾಲ್ಯೂ ನೋಡ್ರಿ. Z² ಅಂದರೆ 0.5 ನೀವು Z² ಕಂಡುಹಿಡಿದ್ರೆ ನಿಮಗೇನಾಗುತ್ತೆ 0.25 ವ್ಯಾಲ್ಯೂ ಬರುತ್ತೆ. ಕರೆಕ್ಟಲ್ಲ. ಅದೇ ಥರನೇ ನೆಕ್ಸ್ಟ್ 1/Z ಅಂತ ಐತಿ. 1/Z ಅಂದರೆ 1/Z ವ್ಯಾಲ್ಯೂ ಎಷ್ಟೈತಿ 0.5 ಐತಿ. ಕರೆಕ್ಟಲ್ಲ. ಈ 0.5 ಅಲ್ಲಿ ನೀವೇನು ಮಾಡ್ರಿ, ಈ ಪಾಯಿಂಟ್ನ ತೆಗೆದುಬಿಟ್ರೆ ಇದೇನಾಗುತ್ತೆ ಮೇಲೆ ಹೋಗುತ್ತೆ. ಇದು 5 ಕೆಳಗೆ ಉಳಿತದ, ಪಾಯಿಂಟ್ ಮೇಲೆ ಹೋಗುತ್ತೆ ಅಂದರೆ 10 ಹೋಗುತ್ತೆ ಮೇಲೆ. ಆದ್ದರಿಂದ 5 1 5 2 10. ಸೊ ನಮಗೇನಾಗುತ್ತೆ ಇಲ್ಲಿ ಆನ್ಸರ್ 2 ಬರುತ್ತೆ. ಅದೇ ಥರ ಕೆನಾಟ್ ಬಿ ಡಿಟರ್ಮೈನ್ ಅಂದರೆ ಇದು ತಪ್ಪಾಗುತ್ತೆ. ಸೊ ಇವೆರಡರಲ್ಲಿ ಕಂಪೇರ್ ಮಾಡಿದ್ರೆ, ಈ 3 ಆಪ್ಷನ್ಗಳಲ್ಲಿ ಕಂಪೇರ್ ಮಾಡಿದ್ರೆ ಯಾವುದು ದೊಡ್ಡ ಸಂಖ್ಯೆ ಅಂತ ಕೇಳಿದಾರಲ್ಲಿ. ಸೊ ನಮಗೆ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಬೇಕು. ನೋಡಿಲ್ಲಿ ನಮಗೆ ಇಲ್ಲಿ ಯಾವಾಗಲೂ ನಮಗೆ Z ವ್ಯಾಲ್ಯೂ ಏನಿರುತ್ತೆ ಅಂತ ಹೇಳಿದ್ದೆ ನಾನು. Z ವ್ಯಾಲ್ಯೂ 0ಗಿನ ದೊಡ್ಡದು ಮತ್ತು 1ಗಿನ ಚಿಕ್ಕ ಸಂಖ್ಯೆ ಇರುತ್ತೆ ಅಂತ ಹೇಳಿದ್ದೆ. ಸೊ 3ರಲ್ಲಿ ಕಂಪೇರ್ ಮಾಡಿದರೆ ನಮಗೆ -0.5 ಇದು ಚಿಕ್ಕ ಸಂಖ್ಯೆ ಆಗುತ್ತೆ. ನೋಡಿ ಇನ್ನೊಂದು ಸಂಖ್ಯೆ ಬರೆದು ಬಿಡ್ತೀನಿ ಅಂತಂದ್ರೆ Z ವ್ಯಾಲ್ಯೂ ಇಸ್ ಈಕ್ವಲ್ ಟು -0.5. ಸೊ ಇದರಲ್ಲಿ ಯಾವ ದೊಡ್ಡದಾಗುತ್ತೆ ನಮಗೆ 1/Z ವ್ಯಾಲ್ಯೂ ದೊಡ್ಡದಾಗುತ್ತೆ. ಕರೆಕ್ಟ್ ಅಲ್ಲ. ಸೊ ಆದ್ದರಿಂದ ಆಪ್ಷನ್ ನಂಬರ್ C ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಇದಲ್ಲ. ಸೊ ನೆಕ್ಸ್ಟ್ 7th ಪ್ರಾಬ್ಲಮ್ ನೋಡ್ರಿ. ಅದೇ ಥರನೇ ದ ಸೈಡ್ಸ್ ಆಫ್ ಎ ರೆಕ್ಟಾಂಗುಲರ್ ಆರ್ ಇನ್ ದ ರೇಷಿಯೋ ಆಫ್
3:2 ಅಂತ. ಅಂದರೆ ಒಂದು ಆಯತ ಐತಿ, ಒಂದು ಆಯತ. ಈ ಆಯತದ ಅವುಗಳದ್ದು ಸೈಡ್ನ ಕೊಟ್ಟಿದ್ದಾರೆ. ಒಂದು ಕಡೆ 3x ಐತಿ, ಇನ್ನೊಂದು ಕಡೆ 2x ಐತಿ, ಕರೆಕ್ಟ್ ಅಲ್ಲ? ಅವುಗಳದ್ದು ರೇಷಿಯೋನ ಕೊಟ್ಟಿದ್ದಾನೆ 3:2. ಅದನ್ನು ನಾನೇನು ಮಾಡ್ಕೊಂಡಿನಿ, 2x 3x ಬರ್ಕೊಂಡಿನಿ. ಯಾಕಂದ್ರೆ ನಮಗೆ ಅವುಗಳದ್ದು ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಿಲ್ಲ. ಮತ್ತು ಅದರದ್ದು ಏರಿಯಾ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ, 90 ಸ್ಕ್ವೇರ್ ಮೀಟರ್ ಕೊಟ್ಟಿದ್ದಾನೆ ಇಲ್ಲಿ. ಸೊ ನಮಗೆ ಏರಿಯಾ ಈಸ್ ಈಕ್ವಲ್ ಟು ನಮ್ಗೆ ಆಯತದ ಯಾವಾಗಲೂ ಸ್ಕ್ವೇರ್ ಕಂಡುಹಿಡಿಬೇಕಂದ್ರೆ ಫಾರ್ಮುಲಾ ಏನೈತಿ, ಲೆಂತ್ ಇಂಟು ಬ್ರೆಡ್ತ್, ಕರೆಕ್ಟ್ ಅಲ್ಲ? ನಮ್ಗೆ ಏರಿಯಾ ಎಷ್ಟೈತಿ ಅವನು ಕೊಟ್ಟಿದ್ದು 96 ಸ್ಕ್ವೇರ್ ಮೀಟರ್, ಮತ್ತು ಲೆಂತ್ ಎಷ್ಟೈತಿ ನಮಗೆ 3x, ಮತ್ತು ಬ್ರೆಡ್ತ್ ಎಷ್ಟೈತಿ 2x ಅಂತ. ಆದ್ದರಿಂದ 96 ಈಸ್ ಈಕ್ವಲ್ ಟು ನೋಡ್ರಿ 3 × 2 6, ಮತ್ತು x × x x ಸ್ಕ್ವೇರ್, ಮತ್ತು 6 ಒಂದ್ಲೆ 6 16 96 ಆಗುತ್ತೆ, ಕರೆಕ್ಟ್ ಅಲ್ಲ? 16 96. ಆದ್ದರಿಂದ ನಮಗೆ ಇಲ್ಲಿ ಏನು ಬರುತ್ತೆ ಅಂದರೆ 16 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ನೋಡ್ರಿ ಎಕ್ಸ್ ಸ್ಕ್ವೇರ್ ಐತಿ, ಈ ಸ್ಕ್ವೇರ್ನ ಆ ಕಡೆ ಸೈಡ್ ಈಸ್ ಈಕ್ವಲ್ ಟು ದಾಟಿದ ಮೇಲೆ ಹೋದರೆ ಈ ಕಡೆ ಸೈಡ್ ಬಂದ್ರೆ ಏನಾಗುತ್ತೆ, √16 ಆಗುತ್ತೆ. ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಏನು ಬರುತ್ತೆ, 4 ಬರುತ್ತೆ, ಕರೆಕ್ಟ್ ಅಲ್ಲ? ಎಕ್ಸ್ ಈಸ್ ಈಕ್ವಲ್ ಟು 4 ಬಂತು. ಈಗ ನಮ್ಗೆ ಏನು ಕೇಳಿದೆ ಅಂದರೆ ಫೈಂಡ್ ದ ಪೆರಿಮೀಟರ್ ಆಫ್ ದಿ ರೆಕ್ಟಾಂಗಲ್ ಅಂತ. ಸೊ ನಮಗೆ ಪೆರಿಮೀಟರ್ನ ಕಂಡುಹಿಡಬೇಕಂದ್ರೆ ನಿಮ್ಗೆ ಫಾರ್ಮುಲಾ ಗೊತ್ತಿದೆ ಐತಿ. ಸೊ ಪೆರಿಮೀಟರ್ ಫಾರ್ಮುಲಾ ಏನು ಬರುತ್ತೆ, 2 × L + B ಅಂತ ಈಸ್ ಈಕ್ವಲ್ ಟು ಪೆರಿಮೀಟರ್. ಸೊ 2 × L, L ಅಂದ್ರೆ ಏನೈತಿ ನಮಗೆ ಇಲ್ಲಿ 3x ಐತಿ, ಪ್ಲಸ್ B ಅಂದ್ರೇನು 2x ಈಸ್ ಈಕ್ವಲ್ ಟು ಪೆರಿಮೀಟರ್. ಸೊ 2 × ಇಲ್ಲಿ ನೋಡ್ರಿ 3x + 2x ಎಷ್ಟಾಗುತ್ತೆ, 5x ಆಗುತ್ತೆ. 5x ಈಸ್ ಈಕ್ವಲ್ ಟು P. ಇವಾಗ x ಜಾಗದಾಗ ಅದನ್ನು ಅಪ್ಲೈ ಮಾಡ್ರಿ. ಆದ್ದರಿಂದ 2 × 5 × x ಜಾಗದಾಗ ಏನೈತಿ 4 ಐತಿ. ಸೊ ಈಸ್ ಈಕ್ವಲ್ ಟು P. ಸೊ P ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, 2 10 10 4 40 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ 40 ಯಾವುದು, ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಐ ಹೋಪ್ ಎಲ್ಲರಿಗೆ ಈ ಕಂಟೆಂಟ್ ಅನಿಸ್ತಿದೆ ಅನ್ಕೊತೀನಿ, ಯೂಸ್ಫುಲ್ ಅನಿಸ್ತಿದೆ ಅನ್ಕೊತೀನಿ. ಸೊ ಇನ್ ಕೇಸ್ ನಿಮ್ಗೆ ಯೂಸ್ಫುಲ್ ಅನಿಸ್ತಿದ್ರೆ ಸೊ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಯಾಕಂತಂದರೆ ನೀವೇ ನೋಡಿದ್ರಲ್ಲ, ಒಂದು ಕ್ಲಾಸ್ನ ಪ್ರಿಪೇರ್ ಮಾಡಬೇಕಾದ್ರೆ ಎಷ್ಟು ಸ್ಟ್ರಗಲ್ ಇರ್ತಂತ ಅದರಿಂದ. ಸೊ ಐ ಹೋಪ್ ಅಂಡರ್ಸ್ಟ್ಯಾಂಡ್ ಆಗಿದ್ದಲ್ಲ. ಸೊ ನೆಕ್ಸ್ಟ್ ಅದೇ ಥರನೇ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ 2 numbers ಆರ್ ಇನ್ ದ ರೇಷಿಯೋ ಆಫ್ 2:3 ಇಫ್ ದರ್ LCM ಈಸ್ 48 ಅಂತ. ನೋಡಿ ನಮಗೆ ಇಲ್ಲಿ ಏನಂತ ಕೊಟ್ಟಿದ್ದಾನೆ ಅಂತಂದ್ರೆ ಅವನು ಎರಡು ಸಂಖ್ಯೆಗಳದ್ದು ನಮಗೆ ರೇಷಿಯೋ ಕೊಟ್ಟಿದ್ದಾನೆ 2:3 ಅಂತ, ಮತ್ತು ಅವುಗಳದ್ದು LCM ಎಷ್ಟು ಕೊಟ್ಟಿದ್ದಾನೆ 48 ಕೊಟ್ಟಿದ್ದಾನೆ. ಸೊ ನಮಗೆ ಅವುಗಳದ್ದು ಸಮ್ ಏನು ಬರುತ್ತೆ ಅಂತ ಕೇಳಿದಾರೆ. ಸೊ ನಾನು ಲಾಸ್ಟ್ ಚಾಪ್ಟರ್ LCM ಮತ್ತು HCF ಚಾಪ್ಟರ್ ಮಾಡಿದ್ದೆ, ಕರೆಕ್ಟ್ ಅಲ್ಲ? ಸೊ ಅಲ್ಲಿ LCM ಮತ್ತು HCF ಚಾಪ್ಟರ್ಲಿ ಇಂಥ ಕ್ವಶನ್ಸ್ನ ಮಾಡಿಸಿದ್ದೀನಿ. ಸೊ ನಮ್ಗೆ ಏನಂತಂದರೆ ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ, LCM ಈಸ್ ಈಕ್ವಲ್ ಟು HCF ಇಂಟು ನಮಗೆ ಕೋಪ್ರೈಮ್ ನಂಬರ್ಸ್ ಅಂತ, ಕೋಪ್ರೈಮ್ ನಂಬರ್. ಸೊ ಕೋಪ್ರೈಮ್ ನಂಬರ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಆ ಎರಡು ಸಂಖ್ಯೆಗಳ ನಡುವೆ ನಮಗೇನಾಗಿರುತ್ತೆ ಅಂದರೆ ಯಾವಾಗಲೂ HCF ಒಂದಾಗಿರ್ತದೆ. ಸೊ ಇಲ್ಲಿ ಬರೀತೀನಿ ನೋಡ್ರಿ. ಸೊ ನಾನು ನಂಬರ್ ಸಿಸ್ಟಮ್ ಚಾಪ್ಟರ್ಲಿ ಕೂಡ ಹೇಳಿದ್ದೀನಿ, ಮತ್ತು ನಿಮಗೆ ಅಲ್ಲಿ LCM ಮತ್ತು HCF ಚಾಪ್ಟರ್ಲಿ ಕೂಡ ಹೇಳಿದ್ದೀನಿ. ಕೋಪ್ರೈಮ್ ನಂಬರ್ ಅಂದರೆ ಅಂಥ ಸಂಖ್ಯೆಗಳದ್ದು ನಮಗೆ HCF ವ್ಯಾಲ್ಯೂ ಏನಾಗಿರ್ಬೇಕು, ಅಂಥ ಸಂಖ್ಯೆಗಳ ನಡುವೆ HCF ಒಂದು ಬಂದಿರಬೇಕು, ಅಂಥ ಸಂಖ್ಯೆಗಳಿಗೆ ನಮಗೆ ಏನು ಕರೀತಾರೆ, ಕೋಪ್ರೈಮ್ ನಂಬರ್ ಅಂತ ಕರೀತಾರೆ. ಆದ್ದರಿಂದ ನಮಗೆ ಇಲ್ಲಿ ಕೋಪ್ರೈಮ್ ನಂಬರ್ ಅಂದರೆ ಯಾವುದು 2 ಮತ್ತು 3 ಅಂತ, ಕರೆಕ್ಟಲ್ಲ? ಸೊ ಅದನ್ನು ಕಂಪೇರ್ ಮಾಡಿದರೆ ನಮಗೆ ಫಸ್ಟ್ LCM ವ್ಯಾಲ್ಯೂ ಎಷ್ಟೈತಿ, ಇಲ್ಲಿ ನಮಗೆ 48 ಐತಿ, ಕರೆಕ್ಟಲ್ಲ? ಮತ್ತು ಇಲ್ಲಿ HCF ವ್ಯಾಲ್ಯೂ ಎಷ್ಟೈತಿ, 1 ಬರುತ್ತೆ. ಮತ್ತು ಕೋಪ್ರೈಮ್ ನಂಬರ್ ಯಾವುದು, ಒಂದು 2x ಆಗುತ್ತೆ, ಇನ್ನೊಂದು 3x ಆಗುತ್ತೆ, ಕರೆಕ್ಟಲ್ಲ? ಸೊ ಆದ್ದರಿಂದ ನಮಗೆ ನೋಡ್ರಿ, ನೀವು ಇಲ್ಲಿ ಕಡ್ತಾ ಹೊಡೆದ್ರೆ ನಮಗೇನು ಸಿಗುತ್ತೆ, 48 ಈಸ್ ಈಕ್ವಲ್ ಟು 2 × 3 ಎಷ್ಟಾಗುತ್ತೆ, 6x ಸ್ಕ್ವೇರ್ ಆಗುತ್ತೆ, ಕರೆಕ್ಟಲ್ಲ? ಸೊ ಆದ್ದರಿಂದ x ಸ್ಕ್ವೇರ್ ಈಸ್ ಈಕ್ವಲ್ ಟು ನಮಗೇನು ಸಿಗುತ್ತೆ, 6 1 6 8 48 8 ಬರಕತ್ತದ. x ಈಸ್ ಈಕ್ವಲ್ ಟು 2√2 ಬರಕತ್ತೆ, 2√2. ಇದು ನಮಗೇನು ಬೇಕು, ಸಮ್ ಆಫ್ ದಿ ನಂಬರ್ಸ್ ಬೇಕು, ಸಮ್ ಆಫ್ ದಿ ನಂಬರ್ಸ್. ಹಾಂ, ಇದು ಆ್ಯಕ್ಚುಲಿ ಇದು ಫಾರ್ಮುಲಾ ನೀವು ಯೂಸ್ ಮಾಡಬೇಡ್ರಿ. ಇದು ಫಾರ್ಮುಲಾ ಯೂಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ ರೂಟಲ್ಲಿ ಬರಾಕತ್ತದ. ಸೊ ಇನ್ನೊಂದು ಫಾರ್ಮುಲಾ ಯೂಸ್ ಮಾಡಿರಿ, ನಿಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ. ಆ್ಯಕ್ಚುಲಿ ನಮಗೆ ಇದನ್ನು ಫಾರ್ಮುಲಾ ಯೂಸ್ ಮಾಡ್ಬೋದು, ಬಟ್ ಇಲ್ಲಿ ಅಂತಂದರೆ ನಮಗೆ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಸ್ಕ್ವೇರ್ ರೂಟಲ್ಲಿ ಬರೋಲ್ಲ ಆನ್ಸರ್. HCF ವ್ಯಾಲ್ಯೂ ಇದು 1 ಅಂತ ಇಲ್ಲಿ ಬರೆದಿದ್ನಲ್ಲ, HCF ಈಸ್ ಈಕ್ವಲ್ ಟು 1. ಸೊ ಇನ್ನೊಂದು ಫಾರ್ಮುಲಾ ಯಾವುದಂದರೆ LCM ಇಂಟು HCF ಈಸ್ ಈಕ್ವಲ್ ಟು A × B ಅಂತ, A × B ಇದು ನಂಬರ್ ಆಗಿರುವಂಥದ್ದು, ಕರೆಕ್ಟಲ್ಲ? ಸೊ ನಮಗಿಲ್ಲಿ ಇದು 8 ಗುಣಾಕಾರ. ಇದು LCM ಇಂಟು HCF ಈಸ್ ಈಕ್ವಲ್ ಟು A × B.
ಈಗ ನಮಗೆ ಎರಡು ಸಂಖ್ಯೆಗಳದಾವೆ, ಯಾವ್ದಾದ್ರು 2 ಮತ್ತು 3 ಅಂತ. ಈ ಎ ಮತ್ತೆ ಬಿ ಜಾಗದ ಅದು 2 ಮತ್ತು 3 ಅಪ್ಲೈ ಮಾಡಿ. ಎಲ್ ಸಿ ಎಂ ವ್ಯಾಲ್ಯೂ ಎಷ್ಟೈತಿ 48. ಎಚ್ ಎಫ್ ವ್ಯಾಲ್ಯೂ ಅವುಗಳದ್ದು ನೋಡೋ, ಎಚ್ ಎಫ್ ವ್ಯಾಲ್ಯೂ ಎಷ್ಟು ಬರುತ್ತೆ 1 ಬರುತ್ತೆ. ಎ ಮತ್ತು ಬಿ ಅಂದ್ರೆ 2 3 6. ಸೊ 2 3 6 ಮತ್ತೆ ಇದನ್ನ ಕಡ್ತಾ ಹೊಡೆದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಇಲ್ಲಿ ಎಷ್ಟು ಬರುತ್ತೆ 6 8 48 ಬರಾಕತ್ತ. ಕರೆಕ್ಟ್ ಅಲ್ಲ, 8 ಬರಾಕತ್ತೆ. ಎಕ್ಸ್ ಇಸ್ 8 ಬಂತ. ಈಗ ನಮ್ಗೆ ಇವಾಗ ಸಮ್ ವ್ಯಾಲ್ಯೂ ಬೇಕಂತಂದ್ರೆ ಫಸ್ಟ್ ಸಂಖ್ಯೆ ಏನೈತಿ 2 ಐತಿ. ಕರೆಕ್ಟ್ ಅಲ್ಲ, 2x. ಸೊ ಇದನ್ನ ಗುಣಾಕಾರ ಮಾಡಿದ್ರೆ ನಮಗೆ ಎಷ್ಟಾಗುತ್ತೆ 2 × 8 ಇಸ್ ಈಕ್ವಲ್ ಟು ನಮಗೆ ಎಷ್ಟಾಗುತ್ತೆ 2 8 16 ಬರುತ್ತೆ. ಇನ್ನೊಂದು 3x ಕಂಪೇರ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ 3 × 8 ಇಸ್ ಈಕ್ವಲ್ ಟು 24. ಇವೆರಡರದ್ದು ನಮಗೆ ಸಮ್ನ ಕಂಡುಹಿಡಿದ್ರೆ ನಮ್ಗೆ ಏನು ಸಿಗುತ್ತೆ 16. ಸೊ 10 + 20 30 ಅಂದರೆ 40. ಸೊ ನಮಗೇನಾಗುತ್ತೆ 40 ಆನ್ಸರ್ ಬರಾಗುತ್ತೆ. ಸೊ ಅರ್ಥ ಆಯ್ತಲ್ಲ, ನಮಗೆ ಈ ಸಂಖ್ಯೆದ ವ್ಯಾಲ್ಯೂ ಎಷ್ಟು ಬರ್ತದೆ. ಎರಡು ಸಂಖ್ಯೆಗಳದ್ದು ನಮಗೆ ಅವುಗಳದ್ದು ಎಲ್ ಸಿ ಎಮ್ ನಮಗೆ 48 ಕೊಟ್ಟಿದ್ರು, ಮತ್ತು ಅವುಗಳದ್ದು ನಮಗೆ ಸಮ್ನ ಕಂಡುಹಿಡ್ಬೇಕಂತಂದ್ರೆ ನಮಗೆ ಆನ್ಸರ್ ಏನು ಬರುತ್ತೆ 40 ಬರುತ್ತೆ. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್, ಸೊ ಇನ್ನೊಂದು ನಮಗೆ ಏಜ್ ರಿಲೇಟೆಡ್ ಆಗಿರುವಂಥ ಒಂದು ಪ್ರಾಬ್ಲಮ್. ಸೊ ಏಜ್ ರಿಲೇಟೆಡ್ ನೋಡ್ರಿ ಯಾವ ಥರ ಇದೆ ಅಂತಂದರೆ, ಫಸ್ಟ್ ಏನು ಕೊಟ್ಟಿದ್ದಾರೆ ಕ್ವಶನ್ಸ್ ಅಂದರೆ 10 years ago ಪಿ ವಾಸ್ ಆಫ್ ದಿ ಕ್ಯೂ ಸೇಜ್ ಅಂತ. ಅಂದರೆ 10 ವರ್ಷ ಮುಂಚಿತವಾಗಿ ಅವುಗಳದ್ದು ಏಜ್ನ ಕೊಟ್ಟಿದ್ದಾರಲ್ಲಿ. ಸೊ ಪಿ ಇಸ್ ದಿ ಕ್ಯೂ ಏಜ್ಕಿನ ಅರ್ಧದಷ್ಟು ಅದಾರ ಅಂತ. ಅಂದರೆ ಅವುಗಳದ್ದು ಪಿ ಮತ್ತು ಕ್ಯೂ ನಡುವ ನಾವು ಏಜ್ಗಳು ಕೊಟ್ಟಾಗ 10 years ago ಪಿ ಇಸ್ ಈಕ್ವಲ್ ಟು Q/2 ಅಂತ. ಇಫ್ ದ ರೇಷಿಯೋ ಆಫ್ ದೇರ್ ಪ್ರೆಸೆಂಟ್ ಏಜಸ್ ಅಂತ, ಅವುಗಳದ್ದು ಪ್ರೆಸೆಂಟ್ ಏಜಸ್ ಎಷ್ಟಾಗಿದೆ 3:4 ಇದೆ. ಸೊ ಇದನ್ನೇ ನಾವು ಇಲ್ಲಿ ಪಿ ಮತ್ತು ಕ್ಯೂದ ರೇಷಿಯೋಗಳಲ್ಲಿ ಬರ್ಕೊಂಡ್ಬಿಟ್ರೆ ಅವಾಗ ಏನಾಗುತ್ತೆ ನೋಡ್ರಿ, ಪಿ ರೇಷಿಯೋ ಕ್ಯೂದು ಪಿದು ವ್ಯಾಲ್ಯೂ ಎಷ್ಟಿರುತ್ತೆ ನಮಗೆ, ಇಲ್ಲಿ ಕ್ಯೂನ ಈ ಕಡೆ ತೊಗೊಂಬಂದಾಗ ನಮ್ಗೆ ಕ್ಯೂ ವ್ಯಾಲ್ಯೂ ಎಷ್ಟು ಬರುತ್ತೆ 2 ಬಂದರೆ ಪಿ ವ್ಯಾಲ್ಯೂ ಎಷ್ಟು ಬರುತ್ತೆ 1 ಬರುತ್ತೆ. ಕರೆಕ್ಟ್ ಅಲ್ಲ, 1 ಬರುತ್ತೆ 1. ಈಗ ಮತ್ತೆ ಅವುಗಳದ್ದು ಇದೇನಿದು 10 years ago ಇತ್ತು, ಮತ್ತೆ 10 years ago ಅಂತ ಬರ್ಕೊಳ್ರಿ. ಇಲ್ಲಿ 10 years ago ಎಷ್ಟಿತ್ತು 1:2 ಅವುಗಳದ್ದು ರೇಷಿಯೋ, ಇದು ಏಜಸ್ ರೇಷಿಯೋ. ಮತ್ತು ಅವುಗಳದ್ದು ಪ್ರೆಸೆಂಟ್ ಏಜ್ ಎಷ್ಟೈತೆ 3:4 ಐತಿ. 3:4 ಇದೆ. ವಾಟ್ ವಿಲ್ ಬಿ ದ ಟೋಟಲ್ ಆಫ್ ದೇರ್ ಪ್ರೆಸೆಂಟ್ ಏಜಸ್ ಅಂತ. ಸೊ ನಮಗೆ ಸಮ್ಮನ್ನ ಕಂಡುಹಿಡಿಯೋಕೆ. ಸೊ ನೋಡಿರಿ, ಫಸ್ಟ್ ಆಫ್ ಆಲ್ ನೀವು ಏನು ಮಾಡ್ರಿ, ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ವ್ಯಾಲ್ಯೂ ಎಷ್ಟು ಇನ್ಕ್ರೀಸ್ ಆಗೈತಿ 2 ಇನ್ಕ್ರೀಸ್ ಆಗೈತಿ. ಕರೆಕ್ಟ್ ಅಲ್ಲ. ಮತ್ತು ಇಲ್ಲಿಂದ ಇಲ್ಲಿ ವ್ಯಾಲ್ಯೂ ಎಷ್ಟಾಗೈತಿ 2 ಇನ್ಕ್ರೀಸ್ ಆಗೈತಿ. ಸೊ 2ದ ವ್ಯಾಲ್ಯೂ ಎಷ್ಟು ಕೊಡಿದೆ ನಾವು 10 years ago ಅಂತ ಕೊಡಿದೆ. 2ದ ವ್ಯಾಲ್ಯೂ 10 ಆದರೆ, ಸೊ ಇದನ್ನು ಈಗ ಕೆಳಗೆ ಬರೀತೀವಿ ನೋಡ್ರಿ. ಎರಡು ಕಡೆ ಮತ್ತು ಇಲ್ಲಿ ನೋಡಿ, ಎರಡು ಕಡೆ ನಮಗೆ ಸೇಮ್ ವ್ಯಾಲ್ಯೂ ಬಂದಿರಬೇಕು, ಅವಾಗ ಇದನ್ನು ಮಾಡೋಕ್ಕಾಗುತ್ತೆ. ಸೊ ನಮಗೆ 2ದ ವ್ಯಾಲ್ಯೂ ಎಷ್ಟು ಬಂದಿದೆ ಇಲ್ಲಿ 10 ಐತಿ. ಸೊ 2 1 2 5 10. ಆದ್ದರಿಂದ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಬೇಕಂತಂದರೆ ಇದರಲ್ಲಿ ಗುಣಾಕಾರ ಮಾಡ್ಕೊಂಡ್ಬಿಟ್ರೆ. ಸೊ ಆದ್ದರಿಂದ ಅವುಗಳದ್ದು ಪಿ ವ್ಯಾಲ್ಯೂ ಪ್ರೆಸೆಂಟ್ ಏಜ್ ಎಷ್ಟು ಬರುತ್ತೆ 3 × 5 ಇಸ್ ಈಕ್ವಲ್ ಟು ನಮಗೆ 15 ಬರುತ್ತೆ. ಅದೇ ಥರ ಕ್ಯೂದು ಪ್ರೆಸೆಂಟ್ ವ್ಯಾಲ್ಯೂ 4 × 5 ಇಸ್ ಈಕ್ವಲ್ ಟು ನಮಗೆ ಸಿಗುತ್ತೆ 20 ಬರುತ್ತೆ. ಸೊ ನಮಗೆ ಅವುಗಳದ್ದು ಸಮ್ ವ್ಯಾಲ್ಯೂ ಕಂಡು ಹಿಡಿದ್ರೆ ನಮ್ಗೆ ಏನಾಗುತ್ತೆ 35 ವ್ಯಾಲ್ಯೂ ಬರುತ್ತೆ. ಸೊ ಅದರಿಂದ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್, ಟೈಮ್ ಆ್ಯಂಡ್ ವರ್ಕ್ ರಿಲೇಟೆಡ್ ಇರುವಂಥದ್ದು ಕ್ವಶನ್ ಒಂದು. 36 men ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ 18 days ಅಂತ. ಆ್ಯಂಡ್ ಇನ್ ಹೌ ಮೆನಿ ಡೇಸ್ ವಿಲ್ 27 men ಕಂಪ್ಲೀಟ್ ದಿ ಸೇಮ್ ವರ್ಕ್ ಅಂತ. ಸೊ ಇಲ್ಲಿ ಏನಂತಂದರೆ ನಮಗೆ ಒಂದು MDH ಕಾನ್ಸೆಪ್ಟ್ ಬರುತ್ತೆ, MDH ಡಿವೈಡ್ ಬೈ ವರ್ಕ್ ಅಂತ. ಸೊ ಈ MDH ಕಾನ್ಸೆಪ್ಟ್ ಪ್ರಕಾರ ಎಮ್ ಅಂದರೆ ಟೋಟಲ್ ಮೆನ್ಸ್, ಡಿ ಅಂದರೆ ಡೇಸು, ಹೆಚ್ ಅಂದರೆ ಅವರು, ಮತ್ತು ಡಬ್ಲ್ಯೂ ಅಂದರೆ ವರ್ಕ್ ಅಂತ. ಸೊ ಎಮ್ ಪ್ರಕಾರ ಎಷ್ಟು ಜನ ಇದರಲ್ಲಿ 36 ಜನ. ಅವ್ರು ಎಷ್ಟು ದಿನದಾಗ ಮುಗಿಸ್ತಾರಂತ ಡಿ ಜಾಗದಾಗ 18 days. ಮತ್ತು ನೆಕ್ಸ್ಟ್ ಕಡೆ ಇನ್ನೊಬ್ರು ಏನಾದ್ರೆ 27 men, ಅವರು ಎಷ್ಟು ದಿನದಾಗ ಕಂಡುಹಿಡ್ತಾರಂತ ನಾವು ಕಂಡುಹಿಡ್ಬೇಕು ಇಲ್ಲಿ. ಸೊ ಅದನ್ನೇ ಎಕ್ಸ್ ಅಂತ ಅನ್ಕೊಳ್ರಿ. ಆದ್ದರಿಂದ ನೀವು ಇಲ್ಲಿ ಕಟ್ತಾ ಹೊಡ್ರಿ, 9 3 27, 9 4 36, ಮತ್ತು 3 1 3 6 18. ಸೊ ಎಕ್ಸ್ ಇಸ್ ಈಕ್ವಲ್ ಟು ನಮಗೇನು ಬರುತ್ತೆ 24 ಬರುತ್ತೆ. ಆದ್ದರಿಂದ 27 ಜನ 24 ದಿನ ಟೈಮ್ ತೊಗೊತಾರೆ ಅವರು ಒಂದು ಕೆಲಸನ ಮುಗಿಸ್ಲಿಕ್ಕೆ. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ 11th ಪ್ರಾಬ್ಲಮ್ ನೋಡ್ರಿ. ಸೊ ಹೌ ಮನಿ ವರ್ಡ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಬೈ ಯೂಸಿಂಗ್ ಆಲ್ ಲೆಟರ್ಸ್ ಆಫ್ ದಿ ವರ್ಡ್ ಬಿಹಾರ್ ಅಂತ. ಸೊ ಒಂದು ಬಿಹಾರ ಅಂತ ಒಂದು ಪದ ಕೊಟ್ಟಿದ್ದಾರೆ ಅಲ್ಲಿ. ಸೊ ಬಿಹಾರ ಅಂತ ಒಂದು ಪದ ಕೊಟ್ಟಿದ್ದಾರೆ. ಸೊ ಈ ಬಿಹಾರ ಅಂತ ಪದನ ನಾವು ಎಷ್ಟು ಸಲ ವರ್ಡ್ಸ್ನ ಫಾರ್ಮ್ ಮಾಡ್ಬೋದು ಅಂತ. ಅಂದರೆ ಏನಂತಂದರೆ ಪ್ರತಿಯೊಂದು ಲೆಟರ್ ನಾವು ಯೂಸ್ ಮಾಡ್ಕೊಂತ ನಮಗೆ ಎಷ್ಟು ಸಲ ಅದನ್ನು ವರ್ಡ್ಸ್ನ ಫಾರ್ಮ್ ಮಾಡ್ಬೋದು ಅಂತ. ಸೊ ಈ ಥರ ನಿಮಗೆ ಪರ್ಮುಟೇಷನ್ ಕಾಂಬಿನೇಷನ್ಸ್ ರಿಲೇಟೆಡ್ ಇಲ್ಲಿ
ಪ್ರಾಬ್ಲಮ್ನ ಕೊಟ್ಟಾಗ ಹೆಂಗೆ ಮಾಡೋದಂದ್ರೆ ಫಸ್ಟ್ ಆಫ್ ಆಲ್ ನೀವೇನು ಮಾಡಿರಿ, ಇಲ್ಲಿ ಟೋಟಲ್ ಎಷ್ಟು ಸಂಖ್ಯೆಗಳದಾವ? 5 ಸಂಖ್ಯೆಗಳದಾವ. ಸೊ 5 ಸಂಖ್ಯೆಗಳದ್ದು ನಮಗೆ ಡೈರೆಕ್ಟಾಗಿ ಫ್ಯಾಕ್ಟೋರಿಯಲ್ ಬರೆದುಬಿಟ್ರಿ. ಸೊ 5 ಸಂಖ್ಯೆದು ಫ್ಯಾಕ್ಟೋರಿಯಲ್ ಎಷ್ಟಾಗುತ್ತೆ? 5 × 4 × 3 × 2 × 1. ಸೊ ಆದ್ದರಿಂದ ಕೆಳಗೆ ಬರ್ರಿ ಇಲ್ಲಿ 5 × 4 = 20, 23 × 60, 62 120. ಸೊ ಆದ್ದರಿಂದ 5 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಎಷ್ಟು ಬರುತ್ತೆ? ನಮಗೆ 120 ಆನ್ಸರ್ ಬರುತ್ತೆ. ಸೊ ಇದು ರೈಟ್ ಆನ್ಸರ್ ಆಗಿರೋದು ಡೈರೆಕ್ಟಾಗಿ. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಇಲ್ಲಪ್ಪ ನಾವು ಬೇಸಿಕ್ ಫಾರ್ಮುಲಾ ಮೆಥಡ್ ಯೂಸ್ ಮಾಡ್ತೀವಿ ಅಂದ್ರೆ ಮಾಡ್ಬೋದು. ಸೊ NPR = n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n - r ಫ್ಯಾಕ್ಟೋರಿಯಲ್ ಅಂತ ಇದು ಫಾರ್ಮುಲಾ ಆಗಿರೋವಂಥದ್ದು. ನೀವು ಈ ಫಾರ್ಮುಲಾ ಹಾಕಿನೂ ಮಾಡ್ಬೋದು. ಸೊ ನಮಗೆ n ಜಾಗದಾಗ ಇಲ್ಲಿ ಏನು ತೊಗೊಳ್ರಿ? 5 ತೊಗೊಳ್ರಿ, ಮತ್ತು r ಜಾಗದಾಗ 5 ತೊಗೊಳ್ರಿ. ನೀವು ಅದ್ರ ಥ್ರೂನು ಹಾಕಿ ನೋಡ್ರಿ ಬೇಕಿದ್ರೆ. ಸೊ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 - 5 ಫ್ಯಾಕ್ಟೋರಿಯಲ್ = 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 - 5 0 ಆಗುತ್ತೆ. 0 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಯಾವಾಗ ಏನಾಗುತ್ತೋ 1 ಇರುತ್ತೆ. ಆದ್ದರಿಂದ ಮತ್ತೆ 5 ಫ್ಯಾಕ್ಟೋರಿಯಲ್ ಬರುತ್ತೆ. ಸೊ 5 ಫ್ಯಾಕ್ಟೋರಿಯಲ್ = 120. ನೀವು ಈ ಥರನೂ ಮಾಡ್ಬೋದು, ಫಾರ್ಮುಲಾ ಮೆಥಡ್ ಹಾಕಿನೂ ಮಾಡ್ಬೋದು. ಅರ್ಥ ಆಯ್ತಲ್ಲ? ಇಲ್ಲ ನಿಮಗೆ ಈಗ ಕೇಳ್ಬೋದು ಕೆಲವೊಬ್ಬರು ಇಂಥ ಕ್ವಶನಲ್ಲಿ ನಮಗೆ ನಂಬರ್ ಕೆಲವೊಂದು ಈಗ ಆಲ್ಫಾಬೆಟ್ಸ್ ಕೆಲವೊಂದು ಟೈಮ್ ರಿಪೀಟ್ ಆಗ್ತಾವೆ. ಸೊ ಅಂಥ ಟೈಮಲ್ಲಿ ರಿಪೀಟ್ ಆದರೆ ಏನು ಮಾಡಬೇಕು? ಎಷ್ಟು ಸಲ ರಿಪೀಟ್ ಆಗಿರುತ್ತಲ್ಲ ಅಷ್ಟು ಸಂಖ್ಯೆಯಿಂದ ನಾವು ಡಿವೈಡ್ ಮಾಡಬೇಕು. ಅರ್ಥದ ಇನ್ ಕೇಸ್ ನಮಗೆ ಇಲ್ಲಿ ಎ ಎಂಬುದು 2 ಸಲ ರಿಪೀಟ್ ಆಗಿತ್ತಪ್ಪ. ಸೊ ನಾವು ಮಾಡ್ಬೇಕು, ಇದನ್ನು 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂತ ಬರೀಬೇಕು. 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂತ ಈ ಥರ ಬರೀಬೇಕು. ಸೊ ನೆಕ್ಸ್ಟ್ ನಿಮ್ಗೆ ಆ ಥರ ಏನಾದ್ರು ಪ್ರಾಬ್ಲಮ್ಸ್ ಬಂದರೆ ನಾನು ಮಾಡಿಸ್ತೀನಿ, ಅದ್ರ ರಿಲೇಟೆಡ್ ಏನೇನು ಪ್ರಾಬ್ಲಮ್ ಬಂದರೆ. ಸೊ ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ 12th ಪ್ರಾಬ್ಲಮ್ ನೋಡ್ರಿ. ಅದೇ ಥರನೇ 2 pipes A and B can fill a tank in 12 and 24 ಅಂತ 24 minutes respectively. If both the pipes are used together, then how long will it take to fill the tank ಅಂತ. ಸೊ ನಮ್ಗೆ ಏನಂತಂದರೆ, ಸೊ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು 2 ಪೈಪ್ಗಳು. ನಿಮಗೆ ಪೈಪ್ ಆ್ಯಂಡ್ ಸಿಸ್ಟಮ್ ಚಾಪ್ಟರ್ನ ನಾನು ಫುಲ್ ಡೆಪ್ತ್ ಆಗಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಮಾಡಿಸಿದ್ದೀನಿ. ಸೊ ಇನ್ ಕೇಸ್ ಯಾರಾದ್ರೂ ನೋಡಿಲ್ಲ ಅಂದರೂ ಸೊ ದಯವಿಟ್ಟು ಪ್ಲೇಲಿಸ್ಟ್ ಅಲ್ಲಿ ಮಾಡಿಟ್ಟಿದ್ದೀನಿ, ಸೊ ಹೋಗಿ ನೋಡ್ಬೋದು. ಸೊ ಏನಂತಂದರೆ ಫಸ್ಟ್ ಪೈಪ್ ಎ ಪೈಪ್ ಒಂದು ಟ್ಯಾಂಕನ್ನು ತುಂಬಲಿಕ್ಕೆ ಎಷ್ಟು ಟೈಮ್ ತೊಗೊಂತಂದ್ರೆ 12 ಮಿನಿಟ್ಸ್ ತೊಗೊಂತಂದ್ರೆ 12 ಮಿನಿಟ್ಸ್. ಅದೇ ಥರ ಬಿ ಒಂದು ಪೈಪು ಒಂದು ಟ್ಯಾಂಕ್ನ ತುಂಬಲಿಕ್ಕೆ 24 ಮಿನಿಟ್ಸ್ ತೊಗೊಂಡ್ರೆ ಅವು 2 ಪೈಪ್ಗಳು ಕೂಡ ಎಷ್ಟು ಟೈಮ್ ಒಳಗೆ ತುಂಬ್ತಾವಂತ ಅದನ್ನು ಕಂಡಿಡ್ಬೇಕು. ಆದ್ದರಿಂದ ನೋಡಿರಿ ಇವೆರಡರದ್ದು ನಮಗೆ ರೇಷಿಯೋ ಕಂಡಿಡ್ರಿ. ಸೊ ರೇಷಿಯೋ ಕಂಡಿಡ್ಬೇಕಂದ್ರೆ 12 ಮತ್ತು 24 ಎರಡು ಒಂದೇ ಮಗಿಗೆ ಬರ್ತಾವೆ. ಅದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 24. ಸೊ ಅದೇ ಡೈರೆಕ್ಟಾಗಿ 24 ಅದರದ್ದು LCM ಆಗುತ್ತೆ. ಇದು ಏನಿದು 24 ಎಂಬುದು ಟೋಟಲ್ ವರ್ಕ್ ಇದು, ಕರೆಕ್ಟಲ್ಲ? ಎಷ್ಟು 12 ಎಷ್ಟು 24, 12 24 ಮತ್ತು 24 ಅಂದರೆ 24. ಆದ್ದರಿಂದ ನಮಗೆ ಅವುಗಳದ್ದು ಟೈಮಿಂಗ್ ಬೇಕಂತಂದರೆ ಟೈಮಿಂಗ್ A+B ಟೈಮಿಂಗ್ ಬೇಕಂತಂದರೆ ಟೋಟಲ್ ವರ್ಕ್ ಡಿವೈಡೆಡ್ ಬೈ ಅವುಗಳದ್ದು ಎಫಿಷಿಯನ್ಸಿಯಿಂದ ಡಿವೈಡ್ ಮಾಡಿರಿ. ಸೊ ಆದ್ದರಿಂದ ಇದನ್ನು T(A+B) ಅಂತ ಬರಿತೀನಿ, ಅಂದರೆ ನಿಮ್ಗೆ ಗೊತ್ತಾಗುತ್ತೆ. T(A+B) ಟೈಮಿಂಗ್ ಬೇಕು. ಸೊ ಆದ್ದರಿಂದ ಟೈಮಿಂಗ್ = A+B ಟೈಮಿಂಗ್ A+B ಟೋಟಲ್ ವರ್ಕ್ ಎಷ್ಟೈತೆ? 24 ಐತಿ. ಮತ್ತು ಅವುಗಳದ್ದು ಎಫಿಷಿಯನ್ಸು 2 + 1. ಸೊ 24 ಡಿವೈಡೆಡ್ ಬೈ 3. ಆದ್ದರಿಂದ ನಮಗೆ ಎಷ್ಟಾಗುತ್ತೆ? ಅವುಗಳ ಟೈಮಿಂಗ್ 8 ಮಿನಿಟ್ ಬರುತ್ತೆ. ಅಂದರೆ ಈಗ ಒಂದು ಪೈಪು 12 ನಿಮಿಷ ತೊಗೊತದೆ, ಇನ್ನೊಂದು ಪೈಪು 24 ಮಿನಿಟ್ಸ್ ತೊಗೊಂತ. ಅವೆರಡು ಒಮ್ಮೆಲೆ ಒಟ್ಟಿಗೆ ಓಪನ್ ಮಾಡಿದರೆ ಆ ಟ್ಯಾಂಕ್ ಎಷ್ಟು ನಿಮಿಷ ತುಂಬುತ್ತೆ? 8 ಮಿನಿಟ್ಸ್ನಾಗ ಅದು ಫಿಲ್ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ? ಇದು 24 ಆಗಿರೋದು 24. ಸೊ ಈ ಥರ ನೀವು ಮಾಡೋದಿರುತ್ತೆ. ಸೊ ಇನ್ ಕೇಸ್ ನಿಮಗೆ ಈ ಥರ ಬೇಡಪ್ಪ, ನಮಗೆ ಡೈರೆಕ್ಟಾಗಿ ನಾವು ಫಾರ್ಮುಲಾ ಮೆಥಡ್ ಮಾಡ್ತೀವಿ ಅಂದ್ರೆ ಮಾಡ್ಬೋದು. ಸೊ ಇನ್ನೊಂದು ಮೆಥಡ್ ನೋಡ್ರಿ, ಮೆಥಡ್ 2, ಇದು ಮೆಥಡ್ 1. ಸೊ ನಿಮಗೆ ಇಲ್ಲಿ ಒಂದು ಎರಡು ಪೈಪ್ಗಳು ಕೊಟ್ಟಿದ್ರು ಮತ್ತು ಎರಡು ಒಟ್ಟಿಗೆ ಅಂತ ಕೊಟ್ಟಿದ್ರು. ಇಲ್ಲಿ ಒಂದು ಫಾರ್ಮುಲಾ ಏನಂತಂದರೆ A+B = A × B ಡಿವೈಡ್ ಬೈ A+B ಅಂತ. ಇಲ್ಲಿ ಇದನ್ನು A+B ನಾನು ಎದಕ್ಕೆ ಬರೀತಿಲ್ಲ ಅಂದರೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಕೆಳಗೂ A+B ಇದೆಯಲ್ಲ, ಅದಕ್ಕೆ ಟೈಮಿಂಗ್ ಆಫ್ A+B ಅಂತ ಅಂದ್ಕೊಳ್ರಿ. ಸೊ ಆದ್ದರಿಂದ ಟೈಮಿಂಗ್ ಆಫ್ A+B = ಎ ವ್ಯಾಲ್ಯೂ ಎಷ್ಟು? ಫಸ್ಟ್ ಎ ವ್ಯಾಲ್ಯೂ ಎಷ್ಟೈತೆ? 12 ಮತ್ತು ಸೆಕೆಂಡ್ ಬಿ ವ್ಯಾಲ್ಯೂ 24 ಡಿವೈಡೆಡ್ ಬೈ A+B ಅಂದರೆ ಎಷ್ಟಾಗುತ್ತೆ? 12 + 24 ಇದೇನಾಗುತ್ತೆ? 36. ಇದು 12 ಒಂದಲೇ 12 3 36, 3 ಒಂದಲೇ 3 8 20. ಸೊ ಅದರಿಂದ ಡೈರೆಕ್ಟಾಗಿ 8 ನಿಮಿಷ ಬರುತ್ತೆ. ಸೊ ನೀವು ಈ ಥರನೂ ಮಾಡ್ಬೋದಿತ್ತು. ಸೊ ಯಾವುದು? ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ಮ್ಯಾಥಮೆಟಿಕ್ಸ್ಗೆ ಒಂದೇ ಟೈಪ್ ಇರಲ್ಲ, ಇದೇ ಥರ ಮಾಡ್ಬೇಕಂತ ರೂಲ್ಸ್ ಇರಲ್ಲ. ಸೊ ವೆರೈಟಿ ಮಾಡ್ಬೋದು. ಸೊ ಅರ್ಥ ಆಯ್ತಲ್ಲ? ಸೊ ಇಲ್ಲೊಂದು ನಿಮಗೊಂದು ಡೌಟ್ ಬರ್ಬೋದು, ಎಲ್ಲಿ ಅಂತಂದರೆ ಸ್ವಲ್ಪ ಇಲ್ಲಿ ನೋಡ್ರಿ, ನಮಗೆ ಇಲ್ಲಿ 2 ನಂಬರ್ಸ್ ಇತ್ತು. ಎಷ್ಟಂದರೆ ಒಂದು ನಂಬರ್ 2x ಇತ್ತು, ಇನ್ನೊಂದು ನಂಬರ್ 3x ಇತ್ತಲ್ಲ. ಇವುಗಳದ್ದು LCM ಎಷ್ಟಾಗುತ್ತೆ? ನಮಗೆ LCM ಎಷ್ಟಾಗುತ್ತೆ?
ಆರ್ ಎಕ್ಸ್ ಆಗುತ್ತೆ, ಕರೆಕ್ಟಲ್ಲ. ಮತ್ತು ಎಚ್ ಸಿ ಎಫ್ ಎಷ್ಟಾಗುತ್ತೆ, ಎಚ್ ಸಿ ಎಫ್ 1 ಆಗುತ್ತೆ. ಸೊ ನೀವು ಇದನ್ನು ಯೂಸ್ ಮಾಡಿಕೊಂಡು ಕೂಡ ಮಾಡ್ಬೋದಿತ್ತು. ಇನ್ ಕೇಸ್ ನೀವು ಇದನ್ನು ನಿಮ್ಗೆ ಇನ್ನೊಂದು ಮೆಥಡಲ್ಲಿ ತಿಳಿಸ್ತಾರೆ. ಇದು ಇಲ್ಲಿ ಅಂತಂದರೆ ಮತ್ತೆ ಬರ್ತಾ ಕನ್ಫ್ಯೂಸ್ ಆಗುತ್ತೆ. ಒಂದು ನಿಮಿಷ ತಡ್ರಿ, ಇದನ್ನು ಬೇರೆ ಪೇಜಲ್ಲಿ ತೋರಿಸ್ತೀನಿ. ಕೆಲವೊಬ್ಬರಿಗೆ ಇದು ಏನಾಗುತ್ತೋ ಮಿಸ್ಟೇಕ್ ಅನ್ಸಿಬಿಡುತ್ತೆ ಇಲ್ಲಿ ಬೇರೆ ಪೇಜಲ್ಲಿ. ಸೊ ಇದು ಮೆಥಡ್ 1 ಅನ್ಕೊಳ್ರಿ. ಫಾರ್ಮುಲಾ ಮೆಥಡಿಂದ ಮಾಡೋದಿತ್ತಂದರೆ ಮೆಥಡ್ 1. ಸೊ ನೀವು ಮೆಥಡ್ 2 ನೋಡ್ರಿ, ಮೆಥಡ್ 2 ಈ ಥರ ಮಾಡಬೇಕು. ಈಗ ನಮಗೆ 2 ಸಂಖ್ಯೆಗಳು ಕೊಟ್ಟಿದ್ದಾರೆ, ಏನು 2x ಮತ್ತು 3x, ಕರೆಕ್ಟಲ್ಲ. ಈಗ ನಮಗೆ ಈ ಸಂಖ್ಯೆದ ಈ 2 ಸಂಖ್ಯೆಗಳದ್ದು ನಮಗೆ ಎಲ್ ಸಿ ಎಮ್ ಏನಾಗುತ್ತೆ, ಎಲ್ ಸಿ ಎಮ್ ಏನಾಗುತ್ತೆ 6x ಆಗುತ್ತೆ, ಕರೆಕ್ಟಲ್ಲ. ಮತ್ತು ಅವುಗಳದ್ದು ಎಚ್ ಸಿ ಎಫ್ ನಮಗೆ ಕಂಡುಹಿಡಿದೇನು ಅವಶ್ಯಕತೆ ಇಲ್ಲ. ಎಚ್ ಸಿ ಎಫ್ ನೀವು ಬರ್ಕೊಂಡ್ಬಿಟ್ರೆ 1 ಅಂತ, ಅದನ್ನು ಕಂಡುಹಿಡಿದ ಅವಶ್ಯಕತೆ ಇಲ್ಲ, ಯಾಕಂದರೆ ನಮಗೆ ಅಲ್ಲಿ ಎಲ್ ಸಿ ಎಮ್ನ ಕೊಟ್ಟಿದ್ದಾನೆ, ಕರೆಕ್ಟಲ್ಲ. ಸೊ ನೋಡ್ರಿ, ಎಲ್ ಸಿ ಎಮ್ಮು 6x ಆಯಿತು, ಕರೆಕ್ಟಲ್ಲ. ಅವು ಕೊಟ್ಟಿದ್ದೆ ಎಲ್ ಸಿ ಎಮ್ ವ್ಯಾಲ್ಯೂ ಎಷ್ಟೈತಿ, 48 ಐತಿ. ಆದ್ದರಿಂದ ನಮಗೆ ಇಲ್ಲಿ ಏನು ಬರ್ಕೋಬೇಕು, 6x ವ್ಯಾಲ್ಯೂ 48 ಕೊಟ್ಟಾಗ ನಮಗೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, 6x ವ್ಯಾಲ್ಯೂ 48 ಕೊಟ್ಟಾಗ ನಮಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ 6 1 6 8 48. ಆದ್ದರಿಂದ ಎಕ್ಸ್ ಏನು ಬರುತ್ತೆ, 8 ಎಕ್ಸ್ ವ್ಯಾಲ್ಯೂ 8 ಬರುತ್ತೆ. ಸೊ ಆದ್ದರಿಂದ ನಮಗೆ ಅವುಗಳ ಸಂಖ್ಯೆ ಪ್ಲಸ್ ಕಂಡುಹಿಡಬೇಕಂದ್ರೆ ಪ್ಲಸ್ ಬೇಕು. ಅದಕ್ಕೆ 2x + 3x = 5x ಅಂತ. ಸೊ 5x, ಎಕ್ಸ್ ಅಂದರೆ ಏನೋ 8. ಇದು ಈ ಥರ ಹಾಕಿ ಮಾಡ್ಬೋದು, 5 8 40. ಸೊ ನೀವು ಈ ಥರನೂ ಏನಂತಂದರೆ ಅಜೂಮ್ಷನ್ ಮಾಡ್ಕೊಂಡು ಮಾಡ್ಬೋದಿತ್ತು. ಸೊ ನಾನು ಹೇಳ್ತೀನಲ್ಲ, ಮ್ಯಾಥಮೆಟಿಕ್ಸ್ ಒಂದೇ ಟೈಪ್ ಇದೇ ಥರ ಮಾಡೋದಂತಿರಲ್ಲ, ಬಟ್ ನಮ್ಗೆ ಫೈನಲ್ ಆಗಿ ಒಂದು ಆನ್ಸರ್ ಬೇಕಷ್ಟೇ. ಸೊ ಅರ್ಥ ಆಯ್ತಲ್ಲ, ನೀವು ಈ ಥರನೂ ಅಜೂಮ್ಷನ್ಸ್ ಮಾಡ್ಕೊಂಡು ಮಾಡ್ಬೋದಿತ್ತು. ಆ 2 ಸಂಖ್ಯೆಗಳು 2x 3x ಅಂದ್ಕೊಳ್ರಿ, ಮತ್ತು ಅವುಗಳದ್ದು ಎಲ್ ಸಿ ಎಮ್ 6x ಆದಾಗ ನಮಗೆ 6x ವ್ಯಾಲ್ಯೂ 48 ಇದ್ದಾಗ ನಮಗೆ ಎಕ್ಸ್ ವ್ಯಾಲ್ಯೂ ಡೈರೆಕ್ಟಾಗಿ ಬಂದುಬಿಡುತ್ತೆ. ಸೊ ಅರ್ಥ ಆಯ್ತಲ್ಲ, ಈ ಥರನೂ ಮಾಡ್ಬೋದಿತ್ತು. ಸೊ ನೆಕ್ಸ್ಟ್, ಸೊ ಇಷ್ಟು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ಟೋಟಲ್ 12 ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿದ್ವಿ. ಸೊ ಐ ಹೋಪ್ ನಿಮಗೆ ಎಲ್ಲ ಕ್ಲಾಸ್ ಅಂಡರ್ಸ್ಟುಡ್ ಆಗಿದೆ ಅಂತ ಅನ್ಕೊತೀನಿ. ಮತ್ತು ನಿಮ್ಗೆ ಈ ಕ್ಲಾಸ್ ಏನೇನು ಯೂಸ್ಫುಲ್ ಅನಿಸಿದರೆ ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಗೆ ಏನೇನು ಡೌಟ್ ಇತ್ತಪ್ಪ ಅಂದರೆ ನೀವು ಕಾಮೆಂಟ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನೇನು ರಿವ್ಯೂಸ್ ಕೊಡೋದಿತ್ತಪ್ಪ ಅಂದ್ರೂ ನೀವು ರಿವ್ಯೂಸ್ ಕೊಡ್ಬೋದು. ಸೊ ಇಷ್ಟು ಹೇಳ್ತಾ, ಸೊ ನಿಮಗೆ ಇನ್ನೊಂದು ನಮ್ಮ ಇವತ್ತಿನ ಕ್ಲಾಸ್ನ PDF ನೋಟ್ಸ್ ಬೇಕಿತ್ತಂದರೆ ಸೊ PDF ನೋಟ್ಸ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಸೊ ಅಲ್ಲಿ ಹೋಗಿ ನೀವು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ನೀವು ನೋಟ್ಸ್ನ ಪಡ್ಕೋಬೋದು. ಸೊ ಟೆಲಿಗ್ರಾಮ್ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಲ್ಲ ಅಂತಂದರೆ ನೀವು ನಮ್ಮದು ಹೋಮ್ ಇರುತ್ತಲ್ಲ, ಹೋಮ್ ಪೇಜಲ್ಲಿ ಅಲ್ಲಿ ನಮಗೆ ಲಿಂಕ್ಗಳ ಸೆಕ್ಷನ್ ಇದೆ. ಸೊ ನೀವು ಅಲ್ಲಿ ಇನ್ಸ್ಟಾಗ್ರಾಮು, ಟೆಲಿಗ್ರಾಮು, ವಾಟ್ಸಪ್ 3 ಲಿಂಕ್ಗಳು ಕೊಟ್ಟಿದ್ದೀನಿ. ಸೊ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕೂಡ ಜಾಯ್ನ್ ಆಗ್ಬೋದು. ಸೊ ಐ ಥಿಂಕ್ ಏನೂ ಡೌಟ್ ಇಲ್ಲ ಅನ್ಕೊತೀನಿ, ಮತ್ತು ಯಾವುದೇ ಥರ ಇಶ್ಯೂಸ್ ಇಲ್ಲ ಅನ್ಕೊತೀನಿ. ಸೊ ನೋಡುವ, ಅವಾಗ ಸ್ವಲ್ಪ ನಮ್ಮ ಕ್ಲಾಸ್ಗಳಲ್ಲಿ ಸ್ವಲ್ಪ ಇದಾಗ್ತಿರ್ತದೆ, ಪ್ರಾಬ್ಲಮ್ ಆಗ್ತಿರ್ತದೆ. ಯಾಕಂತಂದರೆ ನಾನು ಹೇಳಿದ್ನಲ್ಲ, ಸೊ ಕರೆಂಟ್ ಇಶ್ಯೂ ಆಗಿರ್ಬೋದು, ಅಥವಾ ಲ್ಯಾಪ್ಟಾಪ್ ಸ್ವಲ್ಪ ಓಪನ್ ಆಗಲಿಕ್ಕೆ ಟೈಮ್ ಹಿಡಿತದೆ, ಅಥವಾ ಬಫರಿಂಗ್ ಇಶ್ಯೂಸ್ ಅಂದರೆ ನೆಟ್ವರ್ಕ್ ಇಶ್ಯೂಸ್ ಆಗ್ತಿರ್ತದೆ. ಸೊ ಅವೆಲ್ಲ ಮಾಮೂಲಿಯಾಗಿ ಆಗ್ತಿರ್ತವೆ. ಸೊ ಸಿದ್ದು ಮೇಟಿ ಸರ್ ಡೈಲಿ ಕ್ಲಾಸ್ ಟೈಮಿಂಗ್ ಹೇಳಿ. ಸೊ ನಾನು ಹೇಳಿದ್ನಲ್ಲ ಇವಾಗಲೇ ನಿಮಗೆ ಕ್ಲಾಸ್ ಟೈಮಿಂಗ್, ನಾನು ಆ್ಯಕ್ಚುಲಿ 7:30 ಅಂತ ಇರುತ್ತೆ. ನಾನು 7:30 ನಂದು ಕ್ಲಾಸ್ ಡೈಲಿ 7:30 ಡೈಲಿ ಶೆಡ್ಯೂಲ್ ಮಾಡಿರ್ತೀನಿ. ಬಟ್ ಅದು ಅನ್ಫಾರ್ಚುನೇಟ್ಲಿ ಓಕೆ, ಕರೆಂಟ್ ಇತ್ತಂತಂದರೆ ಕರೆಕ್ಟ್ ಟೈಮಿಗೆ ಇದೇನಾಗುತ್ತೆ, ಕ್ಲಾಸ್ ಆ್ಯಸ್ ಯೂಸಲ್ ಆಗಿ ಕ್ಲಾಸ್ ನಡೀತದೆ. ಏನಪ್ಪ ಅಂದರೆ ಸ್ವಲ್ಪ ಕರೆಂಟಿಂದ ಅಸ್ತವ್ಯಸ್ತ ಇತ್ತಂತಂದರೆ ಇಂಚು ಮುಂಚೆ ಆಗ್ಬೋದು. ಏನಂತಂದರೆ ಮೇ ಬಿ 8 ತನಕ ಹೋಗ್ಬೋದು, ಅಥವಾ 7:30 ಮೇಲ್ಪಟ್ಟು ಆಗ್ಬೋದು ಸ್ವಲ್ಪ. ಯಾಕಂತಂದರೆ ನೋಡ್ರಿ, ಕರೆಂಟು ನನ್ನ ಕೈಗಿಲ್ಲ. ನನ್ನ ಲ್ಯಾಪ್ಟಾಪ್ ಬೇರೆ ನಾನು ಆಲ್ರೆಡಿ ಭಾಳಷ್ಟು ಸಲ ನಿಮ್ಮ ಕ್ಲಾಸಲ್ಲಿ ಹೇಳಿದ್ದೀನಿ, ಡೆಡ್ ಲ್ಯಾಪ್ಟಾಪ್ ಆಗಿರೋವಂಥದ್ದು, ಡೆಡ್ ಬ್ಯಾಟ್ರಿ ಇರೋವಂಥದ್ದು. ಸೊ ಇದನ್ನು ಡೈರೆಕ್ಟಾಗಿ ಹೆಂಗೋ ಕರೆಂಟಿಂದ ಡೈರೆಕ್ಟಾಗಿ ಪ್ಲಗ್ ಕನೆಕ್ಟ್ ಮಾಡಿ ಯೂಸ್ ಮಾಡ್ತಿದ್ದೀನಿ. ಏನೋ ಟೆಂಪ್ರರಿ ಬೇಸಿಸ್ ಮೇಲೆ. ನಮ್ಮಲ್ಲಿ ಯಾವುದೇ ಥರ ಡಿಜಿಟಲ್ ಬೋರ್ಡ್ ಇಲ್ಲ. ನಾವು ಡಿಜಿಟಲ್ ಬೋರ್ಡ್ ತೊಗೊಳ್ಳೋಷ್ಟು ಕ್ಯಾಪಸಿಟಿ ಇಲ್ಲ. ಇದು ನಿಜವಾಗ್ಲೂ ಹೇಳ್ತಿದ್ದೀನಿ, ಫ್ಯಾಕ್ಟ್ ಇದ್ದಿದ್ದು. ಸೊ ನಾವು ಯಾವುದೇ ಥರ ಸುಳ್ಳು ಹೇಳಿ ಮತ್ತು ಯಾಮಾರಿಸೋದಿಲ್ಲ ಯಾರಿಗೆ. ಡಿಜಿಟಲ್ ಬೋರ್ಡ್ ತೊಗೊಳ್ಳೋಷ್ಟು ಕ್ಯಾಪಸಿಟಿ ಇಲ್ಲ, ಅದನ್ನು ತೊಗೊಳೋಕ್ಕೂ ಆಗಲ್ಲ. ಇನ್ ಕೇಸ್ ಮುಂದೆ ಫ್ಯೂಚರಲ್ಲಿ ಏನಪ್ಪ ನಮ್ಮದು ಯೂಟ್ಯೂಬ್ ಚಾನಲ್ ಚಲೋ ಹೊತ್ತಾಗಿ ಗ್ರೋತ್ ಆಯಿತು ಅಂತಂದರೆ ನೋಡೋಣ, ಅವಾಗ ಅದ್ರದ್ದು ಬಗ್ಗೆ ಯೋಚನೆ ಮಾಡೋಣ. ಈಗ ಆ್ಯಸ್ ಯೂಸಲ್ ಆಗಿ ನಾವು ಈ ಕ್ಲಾಸ್ ಹೆಂಗೆ ಮಾಡ್ತಿದ್ದೀವಿ, ಕಷ್ಟಪಟ್ಟು ಮಾಡ್ತಿದ್ದೀವಲ್ಲ, ಸೊ ಅಷ್ಟೇ ಮಾಡ್ತೀವಿ. ಸೊ ನಮ್ಮ ಕ್ಲಾಸ್ ಟೈಮಿಂಗ್ ಬಂದುಬಿಟ್ಟು ಡೈಲಿ 7:30 ಇರುತ್ತೆ. ಸೊ ಸ್ವಲ್ಪ ಏನನ್ನ ಕರೆಂಟಿನ ಪ್ರಾಬ್ಲಮ್ ಅಸ್ತವ್ಯಸ್ತ ಏನೇನು ಇತ್ತು ಅಂತಂದರೆ, ನೆಟ್ವರ್ಕ್ ಇಶ್ಯೂಸ್ ಏನೇನು ಇತ್ತಂದರೆ ಸ್ವಲ್ಪ ಹಿಂಚೆ ಮುಂಚೆ ಆಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರೆ ಇಷ್ಟು ಹೇಳ್ತಾ, ಸೊ ಇನ್ನೂ ಏನೇನು ನಿಮ್ಗೆ ಡೌಟ್ ಇದೆನಾ?
ಸೊ ಡೌಟ್ ಇದ್ದರೆ ಏನನ್ನು ಕೇಳ್ಬೋದು. ಸೊ ಮತ್ತೇನು ಡೌಟ್ ಇಲ್ಲ ಅನ್ಕೊತೀನಿ. ಐ ಹೋಪ್ ಎಲ್ಲರಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಇವತ್ತಿನ ಕ್ಲಾಸ್, ಏನು ಡೌಟ್ ಇಲ್ಲ ಅನ್ಕೊತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ನ ನಾವು ಇಲ್ಲಿಗೆ ಕಂಪ್ಲೀಟ್ ಮಾಡೋಣ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಸೊ ನಮ್ಮ ಕ್ಲಾಸ್ ನೋಡಿದವರಿಗೆ ಎಲ್ಲರಿಗೆ ಥ್ಯಾಂಕ್ ಯು. ಸೊ ಓಕೆ, ಸೊ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ, ಯಾವುದೇ ಥರ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ. ಯಾಕಂದರೆ ಟೈಮ್ ಭಾಳ ಕಡಿಮೆ ಉಳಿದಿದೆ ನಿಮ್ಗೆ. ಐ ಥಿಂಕ್ ಯಾವಾಗ ಆಗಸ್ಟ್ 12 ಎಕ್ಸಾಮ್ ಇರೋದು, ಆಗಸ್ಟ್ 2 or 12, ನನಗೂ ಎಕ್ಸಾಕ್ಟ್ಲಿ ಡೇಟ್ ಗೊತ್ತಿಲ್ಲ. ಸೊ ಟೈಮ್ ಭಾಳ ಶಾರ್ಟ್ ಆಗಿ ಉಳಿದಿರೋದು. ಸೊ ಆದಷ್ಟು ಬೇಗ ನೀವೇನು ಮಾಡ್ರಿ ಅಂದರೆ, ಸೊ ಟೈಮ್ನ ಓದೋದ್ರ ಕಡೆ ಫೋಕಸ್ ಮಾಡಿ, ಎಲ್ಲಿ ಬೇಕಲ್ಲಿ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಅರ್ಥ ಆಯ್ತಲ್ಲ. ಥ್ಯಾಂಕ್ ಯು.